ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ಶಾರದಾ CBSE 9ನೇ ತರಗತಿಯ ಸಂಸ್ಕೃತದ ಪಠ್ಯ ಪುಸ್ತಕದ ಅಧ್ಯಯನವನ್ನ ಮುಂದುವರಿಸ್ತಾ ದ್ವಿತೀಯ ಪಾಠ, ಎರಡನೇ ಪಾಠವಾದಂತಹ ಸುಖಸ್ಯ ಮೂಲಂ ಧರ್ಮ, ಧರ್ಮಸ್ಯ ಮೂಲಂ ಅರ್ಥ. ಈ ಶೀರ್ಷಿಕೆಯ ಅರ್ಥ ಸುಖದ ಆಧಾರವೇ ಧರ್ಮ, ಧರ್ಮದ ಆಧಾರವೇ ಧನ. ಈ ಪಾಠದ ಕನ್ನಡ ವಿವರಣೆಯನ್ನ ನಾವೀಗ ಈ ವಿಡಿಯೋಲ್ಲಿ ನೋಡೋಣ. ಮೊದಲಿಗೆ ಈ ಶೀರ್ಷಿಕೆ ಟೈಟಲ್ ಇನ ಅರ್ಥ ಏನು ಅಂತ ನೋಡ್ಬಿಡೋಣ. ಸುಖಸ್ಯ ಅಂದ್ರೆ ಸುಖದ, ಮೂಲಂ ಅಂದ್ರೆ ಮೂಲ, ಆಧಾರ, ಮೂಲ ಕಾರಣ, ಬುನಾದಿ, ಧರ್ಮ ಅಂದ್ರೆ ಧರ್ಮ, ಅರ್ಥ ಅಂದ್ರೆ ಧನ, ಹಣ, ಸಂಪತ್ತು ಅಂತ ಹೇಳಿ. ಸುಖದ ಆಧಾರವೇ ಧರ್ಮ, ಧರ್ಮದ ಆಧಾರವೇ ಧನ ಅಂತ ಹೇಳಿ ಈ ಶೀರ್ಷಿಕೆಯ ಅರ್ಥ. ಮೊದಲಿಗೆ ಒಂದು ಪೀಠಿಕಾ ರೂಪದ ಒಂದು ಪ್ಯಾರಾಗ್ರಾಫ್ ಇದೆ, ಅದನ್ನು ನೋಡೋಣ. ಭಾರತೀಯ ಧರ್ಮಶಾಸ್ತ್ರೇಶು, ಭಾರತೀಯ ಧರ್ಮಶಾಸ್ತ್ರಗಳಲ್ಲಿ ಅನೇಕಾಹ ಸೂಕ್ತಯ ವಿದ್ಯಂತೆ, ಅನೇಕ ಸೂಕ್ತಿಗಳಿವೆ. ಯಾವ ತರಹದ ಸೂಕ್ತಿಗಳು ಅಂತಂದ್ರೆ, ಯಾಹ ಮಾನವ ಜೀವನಸ್ಯ ಯಥಾರ್ಥ ತತ್ವಂ ಪ್ರತಿಪಾದಯಂತಿ, ಮನುಷ್ಯನ ಜೀವನದ ನೈಜ ತತ್ವಗಳನ್ನ ಪ್ರತಿಪಾದಿಸುವಂತಹ ಅನೇಕ ಸೂಕ್ತಿಗಳು ಇವೆ. ತೇಷು ಏಕಂ ಪ್ರಸಿದ್ಧಂ ಸೂತ್ರ ರೂಪಂ ವಾಕ್ಯಂ, ಅವುಗಳಲ್ಲಿ ಒಂದು ಪ್ರಸಿದ್ಧವಾದ ಸೂತ್ರ ರೂಪದಲ್ಲಿ ಇರುವ ವಾಕ್ಯವು ಯಾವುದು ಅಂತಂದ್ರೆ, ಕೌಟಿಲ್ಯಸ್ಯ ಅರ್ಥಶಾಸ್ತ್ರೇ ಅಸ್ತಿ, ಕೌಟಿಲ್ಯರ ಅರ್ಥಶಾಸ್ತ್ರದಲ್ಲಿ ಇದೆ, ಹೀಗಿದೆ. ಕೌಟಿಲ್ಯರು ಅಂದ್ರೆ ಚಾಣಕ್ಯರು ಅಂತ ಪ್ರಸಿದ್ಧವಾಗಿ ನಮ್ಗೆ ತಿಳಿದಿದೆಯಲ್ಲ ಅವರೇ. ಸುಖಸ್ಯ ಮೂಲಂ ಧರ್ಮ, ಧರ್ಮಸ್ಯ ಮೂಲಂ ಅರ್ಥ. ಸುಖದ ಆಧಾರವೇ ಧರ್ಮ, ಧರ್ಮದ ಆಧಾರವೇ ಧನ ಅನ್ನುವಂಥದ್ದು. ಅಸ್ಯ ಆಶಯ ಅಸ್ತಿ, ಇದರ ಅಭಿಪ್ರಾಯವೋ ಯತ್ ಏನೆಂದರೆ, ವಾಸ್ತವಿಕ ಸುಖಸ್ಯ ಆಧಾರ ಧರ್ಮ, ನಿಜವಾದ ಸುಖದ ಆಧಾರ ಧರ್ಮವಾಗಿದೆ. ಧರ್ಮ ಪಾಲನಸ್ಯ ಚ ಆಧಾರ ಅರ್ಥ, ಹಾಗೂ ಧರ್ಮದ ಪರಿಪಾಲನೆಯ ಆಧಾರವು ಅರ್ಥವಾಗಿದೆ, ಅರ್ಥ ಅಂದ್ರೆ ಧನವಾಗಿದೆ ಎಂದು. ಅರ್ಥ ಇತ್ಯುಕ್ತೆ ಧನಂ, ಅರ್ಥವೆಂದರೆ ಧನ ಅಂದ್ರೆ ಹಣ. ಯತ್ ಸರ್ವವಿಧಸ್ಯ ಆಜೀವಿಕಾ ವ್ಯವಹಾರಸ್ಯ ಪ್ರಮುಖಂ ಸಾಧನಂ, ಇದು ಧನ, ಹಣ ಅನ್ನುವಂಥದ್ದು ಎಲ್ಲ ರೀತಿಗಳಲ್ಲಿಯೂ, ಎಲ್ಲ ವಿಧಗಳಲ್ಲಿಯೂ ಜೀವನೋಪಾಯದ ವ್ಯವಹಾರಗಳಲ್ಲಿ ಅತ್ಯಂತ ಮುಖ್ಯವಾದ ಸಾಧನವಾಗಿದೆ. ವ್ಯವಹಾರ ಅಂತಂದ್ರೆ ಹಣದ ಸಂಪಾದನೆ ಮತ್ತು ಖರ್ಚು ಅಂತ ಅರ್ಥ. ಮುಂದಕ್ಕೆ, ಜೀವನೆ ಧರ್ಮ ಅರ್ಥ ಸುಖಂ, ಜೀವನದಲ್ಲಿ ಧರ್ಮ, ಧನ ಮತ್ತು ಸುಖ ಇತಿ ಏತೇಷಾಂ ತ್ರಯಾಣಾಂ, ಈ ತ್ರಯದ ಅಂದ್ರೆ ಮೂರರ ಗುಂಪಿನ ಪರಸ್ಪರ ಸಂಬಂಧ, ಪರಸ್ಪರ ಸಂಬಂಧವು ಅವಿಚ್ಛಿನ್ನ ಅಸ್ತಿ, ಬೇರ್ಪಡಿಸಲು ಆಗದ್ದಾಗಿದೆ. ಯಹ ಜನಃ, ಯಾರು ನ್ಯಾಯಪೂರ್ವಕಂ ಅರ್ಥೋಪಾರ್ಜನಂ ಕರೋತಿ, ನ್ಯಾಯಪೂರ್ವಕವಾಗಿ ಅಂದ್ರೆ ನ್ಯಾಯದ ಮಾರ್ಗದಲ್ಲಿ ಹಣದ ಸಂಪಾದನೆಯನ್ನು ಮಾಡುತ್ತಾರೆಯೋ, ಸಹ ಧರ್ಮ ಪಾಲನಂ ಕರ್ತುಂ ಸಮರ್ಥ ಭವತಿ, ಅವರು ಧರ್ಮದ ಪರಿಪಾಲನೆಗೆ ಸಮರ್ಥರಾಗುತ್ತಾರೆ, ಅಂದ್ರೆ ದಕ್ಷತೆಯನ್ನ ಪಡೆಯುತ್ತಾರೆ ಅಂತ ಹೇಳಿ. ಧರ್ಮ ಪಾಲನೇನ ಚ ದೀರ್ಘಕಾಲಿಕಂ ಸುಖಂ ಲಭತೆ, ಹಾಗೂ ಧರ್ಮದ ಪರಿಪಾಲನೆಯಿಂದ ದೀರ್ಘಕಾಲದ, ಬಹುಕಾಲದ ಸುಖವನ್ನ ಪಡೆಯುತ್ತಾರೆ. ಈ ಒಂದು ವಾಕ್ಯದಲ್ಲಿ ಧರ್ಮ, ಅರ್ಥ, ಸುಖ ಈ ಮೂರರ ಪರಸ್ಪರ ಸಂಬಂಧವನ್ನ ಹೇಳ್ತಾ ಇದ್ದಾರೆ. ಮುಂದಕ್ಕೆ, ಸಾಮಾನ್ಯ ಜೀವನೆ, ಸಾಮಾನ್ಯ ಜೀವನದಲ್ಲಿ ಅನ್ನಂ ಅಂದ್ರೆ ಅನ್ನ ಅಂದ್ರೆ ಆಹಾರ, ವಸ್ತ್ರಂ ವಸ್ತ್ರ ಬಟ್ಟೆ, ಆವಾಸ ವಾಸಃ ಮನೆ, ವಸತಿ ಶಿಕ್ಷಾ ಶಿಕ್ಷಣ, ಸ್ವಾಸ್ಥ್ಯ ಸೇವಾ ಆರೋಗ್ಯ ಸೇವೆಗಳೇ, ಚೈತ್ಯಾದೀನಾಂ ಮೊದಲಾದ ಮೂಲಭೂತಾನಾಂ ಅವಶ್ಯಕತಾನಾಂ ಪೂರ್ತಯೇ, ಮೂಲಭೂತ ಅವಶ್ಯಕತೆಗಳ ಪೂರೈಕೆಗಾಗಿ ಧನಂ ಅವಶ್ಯಕಂ, ಹಣವು ಬೇಕಾಗುತ್ತದೆ. ಪರ್ಯಾಪ್ತ ಧನಸ್ಯ ಅಭಾವಾತ್, ಸಾಕಾಗುವಷ್ಟು ಹಣ ಇಲ್ಲದಿದ್ದರೆ, ಅದರ ಅಭಾವವಿದ್ದರೆ, ಸ್ವ ಕರ್ತವ್ಯ ಪಾಲನಂ ಕಠಿಣಂ ಭವತಿ, ತನ್ನ ಸ್ವಂತ ಕರ್ತವ್ಯದ ಪರಿಪಾಲನೆಯು ಕಷ್ಟವಾಗುತ್ತದೆ. ಸ್ವಾಸ್ಥ್ಯಂ ಅಂದ್ರೆ ಆರೋಗ್ಯ, ಶಿಕ್ಷಾ ಶಿಕ್ಷಣ, ಸೇವಾ ಸೇವೆ, ದಾನಂ ದಾನ, ಚ ಇತ್ಯಾದೀನಿ ಕಾರ್ಯಾಣಿ ಮುಂತಾದ ಕೆಲಸಗಳು ಬಾಧಿತಾನಿ ಭವಂತಿ ತಡೆಯಲ್ಪಡುತ್ತವೆ. ದೈನಂದಿನ ಜೀವನಂಚ ಅಸಂತುಲಿತಂ ಭವತಿ, ದೈನಂದಿನ ಜೀವನವು ಅಂದ್ರೆ ದಿನನಿತ್ಯದ ಜೀವನವೂ ಸಹ ಸಮತೋಲನವಿಲ್ಲದಂತೆ ಆಗಿಬಿಡುತ್ತದೆ. ಅತಃ ಆದ್ದರಿಂದ ಧರ್ಮಶಾಸ್ತ್ರೇ ಚತುರ್ವರ್ಗೇಶು, ಆದ್ದರಿಂದ ಧರ್ಮಶಾಸ್ತ್ರದಲ್ಲಿ 4 ವರ್ಗಗಳಾದ ಯಾವುದು, ಧರ್ಮಾರ್ಥ ಕಾಮ ಮೋಕ್ಷೇಶು, ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಅರ್ಥ ಅನ್ಯತಮ ಸ್ತಂಭ ಇತಿ ಗಣ್ಯತೆ, ಅರ್ಥವನ್ನ ಅಂದ್ರೆ ಧನ ಹಣವನ್ನ ಒಂದು ಸ್ತಂಭವನ್ನಾಗಿ, ಒಂದು ಮುಖ್ಯವಾದ ಕಂಬವನ್ನಾಗಿ
ಪರಿಗಣಿಸಲಾಗುತ್ತದೆ. ಉಕ್ತಂ ಗರುಡ ಪುರಾಣೆ, ಗರುಡ ಪುರಾಣದಲ್ಲಿ ಹೀಗೆ ಹೇಳಿದೆ, ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಧರ್ಮಮರ್ಥಂಚ ಚಿಂತೆಯೇತ್. ಅಂದ್ರೆ ಬ್ರಾಹ್ಮಿ ಮುಹೂರ್ತ ಕಾಲದಲ್ಲಿ ಎದ್ದು, ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು, ಪ್ರತಿನಿತ್ಯ ಮುಂಜಾನೆ ಸುಮಾರು 4ರಿಂದ 4:15 ಆ ಸಮಯಕ್ಕೆ ಎದ್ದು ಧರ್ಮಮರ್ಥಂಚ ಚಿಂತೆಯೇ, ಧರ್ಮದ ಹಾಗೂ ಧನದ ಬಗ್ಗೆ ಚಿಂತಿಸತಕ್ಕದ್ದು ಎಂದು. ಅರ್ಥಾತ್ ಅಂದರೆ ದಿನಸ್ಯ ಆರಂಭೆ, ದಿನದ ಆರಂಭ ಕಾಲದಲ್ಲಿ ಧರ್ಮಾರ್ಥಯೋ ಚಿಂತನಂ ಅವಶ್ಯಕಂ, ಧರ್ಮದ ಹಾಗೂ ಧನದ ಬಗ್ಗೆ ಅವಶ್ಯಕವಾಗಿ ಚಿಂತಿಸಬೇಕು ಅಂತ ಹೇಳಿ. ಸ್ವಸ್ಥ ಆರ್ಥಿಕ ವ್ಯವಹಾರ ತ್ರಿವಿಧ ಭವತಿ, ಆರೋಗ್ಯಕರ ಧನ ವ್ಯವಹಾರ ಅಂದ್ರೆ ಸಂಪಾದನೆ ಖರ್ಚು 3 ವಿಧವಾಗಿ ಇರುತ್ತದೆ. ಈ 3 ವಿಧಗಳು ಯಾವುವು ಅಂತ ನೋಡೋದಕ್ಕಿಂತ ಮುಂಚೆ ಈ ಶ್ಲೋಕದ ಅರ್ಥವನ್ನ, ಶ್ಲೋಕದ ಭಾಗದ ಅರ್ಥವನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಧರ್ಮಮರ್ಥಂಚ ಚಿಂತೆಯೇತ್. ಯಾವುದಾದ್ರೂ ಶ್ಲೋಕವನ್ನಾಗಲಿ ಶ್ಲೋಕದ ಭಾಗವನ್ನಾಗಲಿ ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲಿಗೆ ಪದಚ್ಛೇದ, ಪದವಿಭಾಗವನ್ನು ನಾವು ಮಾಡಬೇಕು. ಬ್ರಾಹ್ಮೆ ಮುಹೂರ್ತೆ ಚ ಉತ್ಥಾಯ ಧರ್ಮಂ ಅರ್ಥಂಚ ಚಿಂತೆಯೇತ್. ಮುಂದಕ್ಕೆ ಅನ್ವಯ ಅಂದ್ರೆ ಗದ್ಯ ಕ್ರಮವನ್ನು ಮಾಡತಕ್ಕದ್ದು. ಅದೇ ಈ ಒಂದು ಶ್ಲೋಕದ ಕ್ರಮವೇ ಗದ್ಯ ಕ್ರಮ ಅಂತ ಅನ್ಕೊಬಹುದು ನಾವು. ಬ್ರಾಹ್ಮೆ ಮುಹೂರ್ತೆ ಚ ಉತ್ಥಾಯ ಧರ್ಮಮರ್ಥಂಚ ಚಿಂತೆಯೇತ್. ಮುಂದಕ್ಕೆ ಏನ್ ಮಾಡ್ಬೇಕು, ಪ್ರತಿಪದಾರ್ಥ. ಬ್ರಾಹ್ಮೆ ಮುಹೂರ್ತೆ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಕಾಲದಲ್ಲಿ ಉತ್ಥಾಯ ಎದ್ದು, ಧರ್ಮಂ ಅರ್ಥಂಚ ಧರ್ಮ ಹಾಗೂ ಧನ ಇವುಗಳ ಬಗ್ಗೆ ಚಿಂತೆಯೇತ್ ಚಿಂತಿಸತಕ್ಕದ್ದು. ಇದರ ಭಾವಾರ್ಥ ಏನು, ನಾವು ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದ ಕಾಲದಲ್ಲಿ ಎದ್ದು ಧರ್ಮದ ಆಚರಣೆಯ ಬಗ್ಗೆ ಹಾಗೂ ಧಾರ್ಮಿಕ ವಿಧಾನದಲ್ಲಿ ಧನದ ಹಣದ ಸಂಪಾದನೆಯ ಹಾಗೂ ಖರ್ಚಿನ ಬಗ್ಗೆ ಚಿಂತಿಸಬೇಕು ಅನ್ನೋದು ಈ ಒಂದು ಮಾತಿನ ಅರ್ಥ. ಮುಂದಕ್ಕೆ 3 ವಿಧಗಳು ಹಣದ ವ್ಯವಹಾರದಲ್ಲಿ 3 ವಿಷಯಗಳು ಅಂತ ನಾನು ಹೇಳಿದ್ದೆ, ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ನ್ಯಾಯಪೂರ್ಣಂ ಅರ್ಥೋಪಾರ್ಜನಂ ಅಂದ್ರೆ ನ್ಯಾಯವಾದ ರೀತಿಯಲ್ಲಿ ಧನ ಸಂಪಾದನೆ, ಸನ್ಮಾರ್ಗೇಣ ಏವ ಧನಾರ್ಜನಂ ಕರಣೀಯಂ ಇತಿ, ಒಳ್ಳೆಯ ಮಾರ್ಗದಲ್ಲಿಯೇ ಹಣವನ್ನು ಸಂಪಾದಿಸತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ಉಕ್ತಂ ಭಗವತ ಮನುನ, ಮನುಗಳಿಂದ ಹೀಗೆ ಹೇಳಲ್ಪಟ್ಟಿದೆ. ಸರ್ವೇಷಾಮೇವ ಶೌಚಾನಾಂ ಅರ್ಥಶೌಚಂ ಪರಂ ಸ್ಮೃತಂ ಯೋರ್ಥೇ ಶುಚಿರ್ಹಿ ಸ ಶುಚಿರ್ ನಮೃದ್ವಾರಿ ಶುಚಿಶುಚಿಹಿ ಅಂತ ಹೇಳಿ. ಏನಿದ್ರ ಅರ್ಥ, ಶುಚಿತ್ವದ ಎಲ್ಲ ರೂಪಗಳಲ್ಲಿಯೂ ಧನದ ಶುಚಿತ್ವವೇ ಅತ್ಯಂತ ಉತ್ಕೃಷ್ಟವಾದದ್ದು. ಹಣದ ವಿಷಯದಲ್ಲಿ ಶುಚಿಯಾಗಿರುವವನು ನಿಜವಾದ ಶುಚಿಯುಳ್ಳವನು. ಮಣ್ಣು ನೀರು ಇವುಗಳಿಂದ ಶುಚಿ ಮಾಡಿಕೊಳ್ಳುವುದು ನಿಜವಾದ ಶೌಚವಲ್ಲ ಅಂತ ಹೇಳಿ. ಅಸ್ಯ ಆಶಯ, ಇದರ ಅಭಿಪ್ರಾಯ ಏನೆಂದರೆ, ಯತ್ ಅನೈತಿಕ ಆರ್ಥಿಕ ವ್ಯವಹಾರ ಕದಾಪಿ ನ ಕರಣೀಯ, ನೈತಿಕವಲ್ಲದ, ನೀತಿಗೆ ಒಳಪಡದೇ ಇರುವಂತಹ ಹಣದ ವ್ಯವಹಾರವನ್ನ ಯಾವ ಕಾಲದಲ್ಲಿಯೂ ಕದಾಪಿ ನ ಕರಣೀಯ ಮಾಡಕೂಡದು. ನೈತಿಕವಲ್ಲದ ಹಣದ ವ್ಯವಹಾರವನ್ನ ಯಾವ ಕಾಲದಲ್ಲಿಯೂ ಮಾಡಕೂಡದು ಅನ್ನುವಂಥದ್ದು ಈ ಮಾತಿನ ಅರ್ಥ. ಮಾಗೃಧ ಕಸ್ಯಸ್ವಿಧನಂ ಇತಿ ಉಪನಿಷದಃ ವಾಕ್ಯಂ, ಉಪನಿಷತ್ತಿನ ವಾಕ್ಯವಾದಂತಹ ಇನ್ನೊಬ್ಬರ ಹಣವನ್ನ ಬಯಸಕೂಡದು. ಈ ಮಾಗೃಧ ಕಸ್ಯಸ್ವಿಧನಂ ಅನ್ನುವಂಥದ್ದು ಈಶಾವಾಸ್ಯೋಪನಿಷತ್ ನಲ್ಲಿ ಬರುವಂತಹದ್ದು. ಅದರ ಮೊದಲನೇ ಶ್ಲೋಕದಲ್ಲಿ ಬರುವಂತದ್ದು ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ಅಂತ ಆ ಶ್ಲೋಕ ಬರುತ್ತೆ. ಈ ಉಪನಿಷತ್ತಿನ ವಾಕ್ಯ ಯಾವ್ದಿದೆಯೋ, ಸತತಂ ಮನಸಿ ನಿಧಾಯ ಸ್ವಕೌಶಲೇನ ವಿದ್ಯೆಯಾಚ ಧನಂ ಉಪಾರ್ಜನೀಯಂ, ಈ ಒಂದು ಮಾತನ್ನ ಅಂದ್ರೆ ಇನ್ನೊಬ್ಬರ ಹಣವನ್ನ ಬಯಸಕೂಡದು ಅನ್ನುವ ವಾಕ್ಯವನ್ನ ಎಲ್ಲ ಕಾಲಗಳಲ್ಲಿಯೂ ಮನಸ್ಸಿನಲ್ಲಿ ಧರಿಸಿ ತನ್ನ ನಿಪುಣತೆಯಿಂದ ಅಂದ್ರೆ ಚಾತುರ್ಯದಿಂದ ಹಾಗೂ ತನ್ನ ವಿದ್ಯೆಯಿಂದ ಹಣವನ್ನ ಸಂಪಾದಿಸಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಈಗ ಈ ಶ್ಲೋಕದ ಅರ್ಥವನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಸರ್ವೇಷಾಮೇವ ಶೌಚಾನಾಂ ಅರ್ಥ ಶೌಚಂ ಪರಂ ಸ್ಮೃತಂ ಯೋರ್ಥೇ ಶುಚಿರ್ಹಿ ಸ ಶುಚಿರ್ನ ಮೃದ್ವಾರಿ ಶುಚಿಶುಚಿಃ. ಸರ್ವೇಷಾಮೇವ ಶೌಚಾನಾಂ ಅರ್ಥ ಶೌಚಂ ಪರಂ ಸ್ಮೃತಂ ಯೋರ್ಥೇ ಶುಚಿರ್ಹಿ ಸ ಶುಚಿರ್ನ ಮೃದ್ವಾರಿ ಶುಚಿಶುಚಿಃ. ಪದವಿಭಾಗ ಪದಚ್ಛೇದ ಹೀಗೆ ಬರುತ್ತೆ. ಸರ್ವೇಷಾಂ ಏವ ಶೌಚಾನಾಂ ಅರ್ಥ ಶೌಚಂ ಪರಂ ಸ್ಮೃತಂ ಯಹ ಅರ್ಥೇ ಶುಚಿಃ ಹಿ ಸಹ ಶುಚಿಃ ನ ಮೃತ್ವಾರಿ ಶುಚಿಃ ಶುಚಿಃ ಅಂತ ಹೇಳಿ. ಇದರ ಅನ್ವಯ ಗದ್ಯಕ್ರಮ ಹೀಗೆ ಬರುತ್ತೆ. ಸರ್ವೇಷಾಂ ಶೌಚಾನಾಂ ಅರ್ಥ ಶೌಚಂ ಏವ ಪರಂ ಸ್ಮೃತಂ ಅಸ್ತಿ ಯಹ ಅರ್ಥೇ ಶುಚಿಃ ಅಸ್ತಿ ಸಹ ಹಿ ಶುಚಿಃ ಅಸ್ತಿ ಮೃತ್ವಾರಿ ಶುಚಿಃ ಶುಚಿಃ ಇತಿ ನ ಪರಿಗಣ್ಯತೆ. ಮುಂದಕ್ಕೆ ಪ್ರತಿಪದಾರ್ಥ. ಸರ್ವೇಷಾಂ ಎಲ್ಲದರಲ್ಲಿಯೂ, ಏವ ಅದೇ ಅದುವೇ ಒತ್ತಿ ಹೇಳುವಂಥದ್ದು. ಶೌಚಾನಾಂ ಏವ ಶೌಚಾನಾಂ ಅಂದ್ರೆ ಶುಚಿತ್ವಗಳಲ್ಲಿಯೂ ಅಂತ ಹೇಳಿ ಅರ್ಥ. ಅರ್ಥ ಶೌಚಂ ಧನದ ಶುಚಿತ್ವವು ಪರಂ ಅತಿ ಉತ್ಕೃಷ್ಟವಾದದ್ದು, ಸ್ಮೃತಂ ಎಂದು ಪರಿಗಣಿಸಲ್ಪಟ್ಟಿದೆ. ಯಹ ಯಾರು, ಅರ್ಥೇ ಧನದಲ್ಲಿ, ಶುಚಿಹಿ ಶುದ್ಧನೋ, ಹಿ ನಿಜವಾಗಿ, ಸಹ ಅವನು ಅಂದ್ರೆ ಅವನೇ, ಹಿ ಅಂತ ಹೇಳಿದ್ರೆ ಹಿ ಸಹ ಅಂದ್ರೆ ಅವನೇ ಅಂತ ಹೇಳಿ ಅರ್ಥ. ಶುಚಿಹಿ ಶುದ್ಧನು, ನ ಇಲ್ಲ ಅಲ್ಲ, ಮೃತ್ ವಾರಿ ಶುಚಿಹಿ ಮಣ್ಣು
ನೀರಿನಿಂದ ಶುದ್ಧನಾದವನು. ಇದರ ಭಾವಾರ್ಥ ಹೀಗ್ ಬರುತ್ತೆ. ಎಲ್ಲ ವಿಧವಾದ ಶುಚಿತ್ವಗಳಲ್ಲಿಯೂ ಧನದ ಶುಚಿತ್ವವೇ ಅತ್ಯಂತ ಉತ್ಕೃಷ್ಟವಾದ ಶುಚಿತ್ವವೆಂದು ಪರಿಗಣಿಸಲ್ಪಡುತ್ತದೆ. ಯಾರು ಹಣದ ಅಂದ್ರೆ ವ್ಯವಹಾರಗಳಲ್ಲಿ ಸಂಪಾದನೆ, ಖರ್ಚು ಇವುಗಳಲ್ಲಿ ಶುದ್ಧನೋ ಅವನೇ ನಿಜದಲ್ಲಿ ಶುದ್ಧನು. ಕೇವಲ ಮಣ್ಣು ಹಾಗೂ ನೀರಿನಿಂದ ನಿಜವಾದ ಶುಚಿತ್ವವು ಬರದು. ಈಗ ಒಂದು ಪ್ರಶ್ನೆ ಬರ್ಬೋದು, ಮೃತ್ವಾರಿ ಶುಚಿಹಿ ಅಂದ್ರೆ ಮಣ್ಣು ನೀರಿನಿಂದ ಯಾವ ತರದ ಶುಚಿ ಬರುತ್ತೆ ಅಂತ ಕೇಳಿದರೆ, ನಮ್ಮ ಪ್ರಾಚೀನರು ಈಗ ನಾವು ಸೋಪು ಅದನ್ನೆಲ್ಲ ಬಳಸ್ತೇವೆ. ಹಿಂದಿನ ಕಾಲದಲ್ಲಿ ಸೋಪ್ ಇರ್ಲಿಲ್ಲ ಅಲ್ವೇ? ನಮ್ಮ ಪ್ರಾಚೀನರು ಮಣ್ಣು ಹಾಗೂ ನೀರಿನಿಂದ ದೇಹವನ್ನ ಶುದ್ಧಗೊಳಿಸಿಕೊಳ್ಳುತ್ತಿದ್ದರು. ಈಗಲೂ ಸಹ ನಾವು ನೋಡಬಹುದು ಮಡ್ ಬಾತ್ ಎನ್ನುವುದನ್ನ ಶರೀರದಲ್ಲಿ ವಿಷಾಂಶವನ್ನು ಇಳಿಸಲು ಆಯುರ್ವೇದ ಶಾಸ್ತ್ರದಲ್ಲಿ ಉಪಯೋಗಿಸುತ್ತಾರೆ. ಅಂದ್ರೆ ಮಣ್ಣಿನ ಒಂದು ಗುಣ ಏನು ಅಂತಂದ್ರೆ, ನಮ್ಮ ದೇಹದಲ್ಲಿರುವಂತಹ ಒಂದು ವಿಷಾಂಶ ಟಾಕ್ಸಿನ್ ಅಂತ ಏನ್ ಕರಿತೀವೋ ಅದನ್ನ ತೆಗೆದು ಹಾಕುವಂತದ್ದು, ಡಿಟಾಕ್ಸಿಫೈ ಮಾಡುವಂತದ್ದು. ಜೊತೆಗೆ ನೀರಿರುವುದರಿಂದ ನಮ್ಮ ಚರ್ಮವನ್ನ ಹೈಡ್ರೇಟ್ ಮಾಡುವಂತಹ ಒಂದು ಶಕ್ತಿ ಮಣ್ಣು ನೀರಿಗಿರುವಂತದ್ದು. ಮಡ್ ಬಾತ್ ಅನ್ನುವಂಥದ್ದು ಒಂದು ಪ್ರಮುಖವಾದ ಚಿಕಿತ್ಸಾ ಸಾಧನವಾಗಿದೆ ಇವತ್ತಿನ ದಿವಸ. ಆದರೆ ಪ್ರಾಚೀನ ಕಾಲದಲ್ಲಿ ಪ್ರತಿನಿತ್ಯ ಅದೇ ರೀತಿ ಸ್ನಾನ ಮಾಡ್ತಾ ಇದ್ರು ಅಂತ ಹೇಳಿ ನಮ್ಗೆ ಪ್ರಾಚೀನ ಗ್ರಂಥಗಳಿಂದ ಗೊತ್ತಾಗುತ್ತೆ. ಮುಂದಕ್ಕೆ ಎರಡನೇದು ಯಾವುದು ಅಂತಂದ್ರೆ ಔಚಿತ್ಯ ಪೂರ್ಣ ವ್ಯಯ, ಅಂದ್ರೆ ಹಣವನ್ನ ಔಚಿತ್ಯ ಪೂರ್ಣವಾಗಿ ಅಂದ್ರೆ ಸರಿಯಾಗಿ ಖರ್ಚು ಮಾಡುವುದು ಅಂತ ಹೇಳಿ. ಅವಶ್ಯಕತಾನುಸಾರಂ ವ್ಯಯ ಕರಣೀಯ, ಅವಶ್ಯಕತೆಗೆ ತಕ್ಕಂತೆ ಹಣವನ್ನ ಖರ್ಚು ಮಾಡತಕ್ಕದ್ದು. ಏನ ವ್ಯಯೇನ ಸ್ವಾಸ್ಥ್ಯ ಲಾಭ ವಿದ್ಯಾರ್ಜನಂ ಆತ್ಮ ಸುರಕ್ಷಾವಾ ಭವೇತ್, ಯಾವ ಒಂದು ಖರ್ಚಿನಿಂದ ಆರೋಗ್ಯ ಸುಧಾರಣೆ ಆಗುತ್ತದೆಯೋ ಸ್ವಾಸ್ಥ್ಯ ಲಾಭ, ವಿದ್ಯಾರ್ಜನಂ ಅಂದ್ರೆ ವಿದ್ಯಾರ್ಜನೆ ಆಗುತ್ತದೆಯೋ ನಾನು ವಿದ್ಯಾವಂತನಾಗುವುದಕ್ಕೋಸ್ಕರ ಉಪಯುಕ್ತವಾಗುತ್ತದೆಯೋ, ಆತ್ಮ ಸುರಕ್ಷಾವ ಅಥವಾ ವೈಯಕ್ತಿಕ ಸುರಕ್ಷತೆಯು ಉಂಟಾಗುತ್ತದೆಯೋ, ವಾ ಭವೇತ್ ಸಹ ವ್ಯಯ ಅವಶ್ಯಂ ಕರಣೀಯ, ಅಂತಹ ಖರ್ಚನ್ನ ಅವಶ್ಯಕವಾಗಿ ಮಾಡತಕ್ಕದ್ದು. ಇದು ನೆಸೆಸರಿ ಎಕ್ಸ್ಪೆಂಡಿಚರ್, ಇದನ್ನ ಮಾಡ್ಲೇಬೇಕು, ಈ ಖರ್ಚನ್ನ ನಾವು ಮಾಡ್ಲೇಬೇಕು ಅಂತ ಹೇಳ್ತಾ ಇದೆ ಇಲ್ಲಿ. ಆಡಂಬರ ಪೂರ್ಣ, ಆಡಂಬರಕ್ಕಾಗಿ ಆಗಲಿ, ಪ್ರದರ್ಶನಕಾರಿ ವ್ಯಯ ತೋರಿಸಿಕೊಳ್ಳುವುದಕ್ಕೋಸ್ಕರವಾಗಲಿ ಅಂದ್ರೆ ಶೋ ಆಫ್ ಮಾಡುವುದಕ್ಕೋಸ್ಕರವಾಗಲಿ, ಅಥವಾ ವಿಲಾಸ ವ್ಯಸನಾಯ ವ್ಯಯ ಅಪವ್ಯಯ ಭವತಿ, ಅಥವಾ ವಿಲಾಸಮಯವಾದಂತಹ ವ್ಯಸನ ಅಂತಂದ್ರೆ ಕೆಟ್ಟ ಚಟಗಳು ಕೆಟ್ಟ ಅಭ್ಯಾಸಗಳಿಗಾಗಿ ಆಗಲಿ ಖರ್ಚು ಮಾಡುವುದು. ಅಪವ್ಯಯ ಅಂದ್ರೆ ದುಂದು ವೆಚ್ಚ ಅಥವಾ ದುಂದು ಖರ್ಚು ಅಥವಾ ಕೆಟ್ಟ ಖರ್ಚು ಅಂತ ಅದಾಗುತ್ತದೆ. ಅಪವ್ಯಯ ವರ್ಜನೀಯ, ದುಂದು ವೆಚ್ಚವನ್ನ ಬಿಡತಕ್ಕದ್ದು. ಅತಃ ಪ್ರತ್ಯೇಕಂ ವ್ಯಯಸ್ಯ ಲೇಖ ಸ್ಥಾಪನೀಯ, ಆದ್ದರಿಂದ ಪ್ರತಿಯೊಂದು ಖರ್ಚಿನ ಲೆಕ್ಕವನ್ನು ಬರೆಯತಕ್ಕದ್ದು. ಇಲ್ಲಿ ನೋಡಿ, ಈ ಹುಡುಗಿ ಕ್ಯಾಲೆಂಡರ್ ಮೇಲೆ ಅವತ್ತವತ್ತಿನ ಖರ್ಚನ್ನ ಏನೇನು ಅಂತ ಅವಳು ಬರಿತಾ ಇದ್ದಾಳೆ. ಆ ತರ ನಾವು ನಮ್ಮ ಕ್ಯಾಲೆಂಡರ್ ಅಲ್ಲೋ ನಮ್ಮ ಡೈರಿನಲ್ಲೋ ಬರೀಬೇಕು ಅಂತ ಹೇಳ್ತಿದ್ದಾರೆ. ಅಂತೇಚ ತೇಷಾಂ ಪರಿಶೀಲನಂ ಕರಣೀಯಂ, ಕೊನೆಯಲ್ಲಿ ಈ ಲೆಕ್ಕವನ್ನ ಪರಿಶೀಲಿಸತಕ್ಕದ್ದು. ಯಾತಕ್ಕೆ ಅಂತಂದ್ರೆ, ನಿನ್ನೆ ಯಾವ ದುಂದು ವೆಚ್ಚವನ್ನ ಮಾಡಿದೆ ಅಂತ ನಾನು ಕಂಡುಹಿಡಿದು ಇವತ್ತು ನಾಳೆ ಮುಂದಕ್ಕೆಲ್ಲ ಆ ದುಂದು ವೆಚ್ಚವನ್ನ ತಪ್ಪಿಸುವುದಕ್ಕೋಸ್ಕರವಾಗಿ ಎಲ್ಲೆಲ್ಲಿ ನನ್ನ ದುಂದು ವೆಚ್ಚ ಆಗ್ತಾ ಇದೆ ಅನ್ನೋದನ್ನ ಪರಿಶೀಲಿಸುವಂತದ್ದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಮುಂದಕ್ಕೆ ಮೂರನೇದು ಯಾವುದು, ಭವಿಷ್ಯ ದೃಷ್ಟಿಯ ಸಂಚಯ, ಭವಿಷ್ಯದ ದೃಷ್ಟಿಯಿಂದ ಹಣವನ್ನು ಕೂಡಿ ಇಡುವುದು ಅಂದ್ರೆ ಉಳಿತಾಯ ಮಾಡುವುದು. ಉಪಾರ್ಜಿತ ಧನಸ್ಯ ಕಶ್ಚನ ಭಾಗ, ಸಂಪಾದಿಸಿದ ಹಣದ ಒಂದು ಭಾಗವನ್ನ ಭವಿಷ್ಯ ಸುರಕ್ಷಾಯೈ ಸಂಚಯನೀಯ, ಭವಿಷ್ಯದ ಸುರಕ್ಷತೆಗಾಗಿ ಕೂಡಿ ಇಡುವುದು, ಉಳಿತಾಯ ಮಾಡುವುದು. ಸಂಚಯಸ್ಯ ಅಭ್ಯಾಸೇನ ಜನಃ ಸ್ವಾವಲಂಬಿ ಭವತಿ, ಹಣವನ್ನು ಕೂಡಿ ಇಡುವ ಅಭ್ಯಾಸದಿಂದ ಒಬ್ಬ ಮನುಷ್ಯನು ಸ್ವಾವಲಂಬಿ ಆಗುತ್ತಾನೆ. ಸ್ವಾವಲಂಬಿ ಅಂದ್ರೆ ನಮ್ಮ ಪ್ರಧಾನಮಂತ್ರಿಗಳಾದಂತಹ ಮೋದಿ ಅವರು ಹೇಳ್ತಾರಲ್ಲ ಆತ್ಮನಿರ್ಭರ್ ಅಂತ ಹೇಳಿ, ನಾವು ಆತ್ಮನಿರ್ಭರರಾಗ್ತೀವಿ, ಸ್ವಾವಲಂಬಿಗಳಾಗ್ತೀವಿ ಅಂತ ಹೇಳ್ತಿದ್ದಾರೆ. ಸೆಲ್ಫ್ ರಿಲಯಂಟ್, ಸೆಲ್ಫ್ ಸಫಿಷಿಯಂಟ್ ಅಂತ ಹೇಳಿ ಅರ್ಥ. ಸ್ವಾವಲಂಬನಂ ಸ್ವಾಭಿಮಾನಸ್ಯ ಮೂಲಂ ವರ್ತತೆ, ಸ್ವಾವಲಂಬನೆಯು ಸ್ವಾಭಿಮಾನದ ಮೂಲ ಕಾರಣವಾಗಿದೆ. ಸಂಕಟ ಕಾಲೇಪಿ ಸ್ವಾಭಿಮಾನಿ ಜನಃ ಅನ್ಯ ಜನಸ್ಯ ಆರ್ಥಿಕ ಸಹಾಯತಾಂ ನ ಅಪೇಕ್ಷತೆ, ಕಷ್ಟದ ಕಾಲದಲ್ಲಿಯೂ ಸಹ ಸ್ವಾಭಿಮಾನಿ ಮನುಷ್ಯನು ಇತರರ ಹಣ ಸಹಾಯವನ್ನ ಅಪೇಕ್ಷಿಸುವುದಿಲ್ಲ ಅಂದ್ರೆ ಕೇಳುವುದಿಲ್ಲ ಅಥವಾ ಬೇಡುವುದಿಲ್ಲ ಅಂತ ಹೇಳಿ ಅರ್ಥ. ಮುಂದಕ್ಕೆ ಛಾತ್ರ ಜೀವನೇ ಆರ್ಥಿಕ ಸಾಕ್ಷರತಾ ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಹಣದ ಬಗ್ಗೆ ಸಾಕ್ಷರತೆ ಅಂತ ಹೇಳಿ. ಅನೇಕದ ಛಾತ್ರಾಹ, ಅನೇಕ ಬಾರಿ ವಿದ್ಯಾರ್ಥಿಗಳು ಮಾತಾಪಿತೃಭ್ಯಾಂ ಕಷ್ಟಾರ್ಜಿತ ಧನಸ್ಯ, ತಾಯಿ ತಂದೆಯರ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನ ಅಂದ್ರೆ ಅವರು ಹಗಲಿರುಳೂ ದುಡಿದು ಬೆವರು ಸುರಿಸಿ ಸಂಪಾದಿಸಿದ ಹಣವನ್ನ ತುಚ್ಛ ಕಾರಣೈಹಿ ಅಪವ್ಯಯಂ ಕುರ್ವಂತಿ, ಅಂದ್ರೆ ಅಲ್ಪವಾದ ಕಾರಣಗಳಿಗೆ ಚಿಕ್ಕ ಚಿಕ್ಕ ಕಾರಣಗಳಿಗೆ ಅವಶ್ಯವಿಲ್ಲದ ಖರ್ಚುಗಳನ್ನ ಅಂದ್ರೆ ದುಂದು ವೆಚ್ಚವನ್ನ ಮಾಡುತ್ತಾರೆ. ಜಿಹ್ವಾಲಾಲಸ ಪೂರ್ತ್ಯರ್ಥಂ ತ್ವರಿತ ಆಹಾರ, ನಾಲಿಗೆಯ ಚಪಲಕ್ಕಾಗಿ ಶೀಘ್ರ ಆಹಾರದ ಸೇವನೆ ಅಂದ್ರೆ ಫಾಸ್ಟ್ ಫುಡ್ ಅಂತ ತಿನ್ನುವಂಥದ್ದು. ಶೀತ ಪೇಯಂ ಅಂದ್ರೆ ಶೀತ ಪಾನೀಯದ ಸೇವನೆ ಅಂದ್ರೆ ಫ್ಯಾಂಟಾ, ಕೋಕ್, ಪೆಪ್ಸಿ ಮುಂತಾದ ಶೀತ ಪಾನೀಯಗಳನ್ನ ಮೃದು ಪಾನೀಯಗಳನ್ನ ಸೇವಿಸುವಂಥದ್ದು. ಪುಟೀಕೃತ ಭೋಜನಂ ಅಂದ್ರೆ ಪ್ಯಾಕೆಟಿನಲ್ಲಿ ವಿತರಿಸಲ್ಪಟ್ಟ ಆಹಾರದ ಸೇವನೆ ಅಂದ್ರೆ ಈ ಪ್ಯಾಕೆಟ್ ನಲ್ಲಿ ಯಾವತ್ತು ಆ ಆಹಾರವನ್ನು ತುಂಬಿಸಿದ್ದಾರೋ ನಮ್ಗೆ ಗೊತ್ತಿಲ್ಲ, ಅದರಲ್ಲಿ ಯಾವ
ರಾಸಾಯನಿಕ ಪದಾರ್ಥ, ಪ್ರಿಸರ್ವೇಟಿವ್, ಕೆಮಿಕಲ್ಸ್ ಏನೇನ್ ಹಾಕಿದ್ದಾರೆ ಅಂತ ಏನು ನಮಗೆ ಗೊತ್ತಿಲ್ಲ. ಸುಮ್ನೆ ಅದು ಆಕರ್ಷಕವಾಗಿದೆ, ಅದ್ರ ಬಣ್ಣ ಚೆನ್ನಾಗಿದೆ ಅಂತ ಹೇಳಿ ಗಬಕ್ಕಂತ ಬಾಯಿಗೆ ಹಾಕೊಳ್ಳುವಂಥದ್ದು, ಇದನ್ನ ಪುಟೀಕೃತ ಆಹಾರ ಸೇವನಂ ಅಂತ ಹೇಳುವಂಥದ್ದು. ತಥೈವ ವ್ಯಸನ ಪದಾರ್ಥಾನಾಂ ಸೇವನಂ, ಹಾಗೆಯೇ ಕೆಟ್ಟ ಅಭ್ಯಾಸದ ಪದಾರ್ಥಗಳ ಸೇವನೆ, ಉದಾಹರಣೆಗೆ ತಂಬಾಕು, ಸಿಗರೆಟ್ಟು, ಹೆಂಡ, ಆಲ್ಕೋಹಾಲ್, ಡ್ರಗ್ಸ್ ಇಂಥದರ ಸೇವನೆ. ಪ್ರದರ್ಶನಕಾರಿ ಪರಿಧಾನಂ ಅಂದ್ರೆ ಪ್ರದರ್ಶನಕಾರಿಯಾದ ವೇಷಭೂಷೆಗಳನ್ನ ಧರಿಸುವಂಥದ್ದು, ಅಂದ್ರೆ ಫ್ಯಾಷನ್ಗೋಸ್ಕರ ವೇಷಭೂಷೆಗಳನ್ನು ಧರಿಸುವಂಥದ್ದು. ವಿಲಾಸಿತಾಪೂರ್ಣಂ ಆಚರಣಂ ಅಂದ್ರೆ ಭೋಗ ವಿಲಾಸಗಳ ಆಚರಣೆ ಮುಂತಾದವುಗಳು. ಇತ್ಯಾದಿ ಯತ್ರ ಪ್ರಭೂತಃ ಅಪವ್ಯಯ ಭವತಿ, ಇವುಗಳಲ್ಲಿ ಬಹಳ ಅನವಶ್ಯಕ ಖರ್ಚು ಆಗುತ್ತದೆ. ಏತೈಹಿ ನ ಕೇವಲಂ ಧನಹಾನಿ, ಇವುಗಳಿಂದ ಕೇವಲ ಹಣದ ನಷ್ಟವಲ್ಲದೆ ಸ್ವಾಸ್ಥ್ಯ ಹಾನಿ ಅಪಿ ಜಾಯತೆ, ಆರೋಗ್ಯದ ಹಾನಿಯೂ ಕೂಡ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ನಾನೇ ನೋಡಿದ್ದೀನಿ ಎಷ್ಟೋ ಸಂದರ್ಭಗಳಲ್ಲಿ ಇದನ್ನೆಲ್ಲ ಸೇವಿಸಿ ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗಿ ಚಿಕ್ಕ ವಯಸ್ಸಿನಲ್ಲೇ ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಗೆ ತುತ್ತಾಗಿರುವಂತವರನ್ನ ನಾನು ನೋಡಿದ್ದೇನೆ. ಅದನ್ನೆಲ್ಲ ತಪ್ಪಿಸಿ ಅಂತ ಅವ್ರು ಹೇಳ್ತಿದ್ದಾರೆ ಇಲ್ಲಿ. ಸ್ವಾಸ್ಥ್ಯ ಹಾನಿ ಕಾರಣಾತ್ ಪುನಃ ಧನವ್ಯಯೋ ವರ್ಧತೆ, ಆರೋಗ್ಯದ ಹಾನಿಯಿಂದ ಮುಂದೆ ಹಣದ ಖರ್ಚು, ಅಂದ್ರೆ ಆರೋಗ್ಯ ಕೆಟ್ರೆ ಆಸ್ಪತ್ರೆಯ ಓಡಾಟ, ಔಷಧಿ, ಅದು ಇದು ಮುಂತಾದ ಖರ್ಚುಗಳು ಏನೇನಿದೆಯೋ ಆ ಖರ್ಚುಗಳು ಆಗುತ್ತವೆ ಅಂತ ಹೇಳ್ತಾರೆ. ನೋಡಿ, ಇವತ್ತಿನ ದಿವಸ ನಾವು ಯಾವ್ದಾದ್ರು ಒಂದು ಪ್ಯಾಕೇಜ್ಡ್ ಫುಡ್ ಅಂದ್ರೆ ಪ್ಯಾಕೆಟ್ ನಲ್ಲಿ ಆಹಾರವನ್ನು ಖರೀದಿಸಿದರೆ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಒಳಗಿನ ಇರುವಂತಹ ಸಾಮಗ್ರಿಗಳು ಏನು ಅನ್ನೋದನ್ನ ಅಲ್ಲಿ ಪಟ್ಟಿ ಹಾಕಿ ಆ ಪ್ಯಾಕೆಟಿನ ಹಿಂದೆ ತೋರಿಸಿರ್ತಾರೆ. ಆ ಪ್ಯಾಕೆಟ್ ನಲ್ಲಿ ಯಾವ ಎಣ್ಣೆ, ಯಾವ ತೈಲದಿಂದ ಆ ಒಂದು ಪದಾರ್ಥ ತಯಾರಾಗಿದೆ, ಯಾವ ಒಂದು ಸಾಮಗ್ರಿ ಒಳಗಡೆ ಇದೆ, ಮತ್ತೆ ಯಾವ ಕೆಮಿಕಲ್ ಕೋಡ್ ನಂಬರ್, ಯಾವುದೋ ಒಂದು ಕೋಡ್ ನಂಬರ್ ಹಾಕಿ ಅದು ಹಾಕಿರ್ತಾರೆ. ಆ ಕೋಡ್ ಅನ್ನು ನೀವು ಇಂಟರ್ನೆಟ್ ಅಲ್ಲಿ ಹಾಕಿದರೆ ಅದು ಯಾವ ದೇಶದಲ್ಲಿ ಆ ಒಂದು ಕೆಮಿಕಲ್ ಆಗಿರುವಂತದ್ದು ನಿಷೇಧಿಸಲ್ಪಟ್ಟಿದೆ, ಬ್ಯಾನ್ ಆಗಿದೆ ಅಂತ ತಿಳ್ಕೊಂಡು ನಮ್ಮ ದೇಶದಲ್ಲಿ ಇನ್ನೂ ಆ ಒಂದು ಕೆಮಿಕಲ್ ಸಿಗ್ತಾ ಇದೆ ಅಂತಂದ್ರೆ ನಮ್ಮ ಆರೋಗ್ಯ ನಿಜವಾಗ್ಲೂ ಇದನ್ನು ಸೇವಿಸಿದ್ರೆ ಕೆಡತ್ತೆ ಅಂತ ಹೇಳಿ ಅರ್ಥ. ಹಾಗಾಗಿ ಒಂದೊಂದು ಐಟಮ್ ಇಂಗ್ರೀಡಿಯೆಂಟ್ಸಿನ ಒಂದು ಪಟ್ಟಿಯಲ್ಲಿ ಒಂದೊಂದು ವಿಷಯವನ್ನು ನಾವು ತೆಗೆದು ನೋಡಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಇದೆ, ಏನೇನಿದೆ ಅದನ್ನ ನಾವು ಇಂಟರ್ನೆಟ್ ಅಲ್ಲಿ ನೋಡಿ ಅದರ ಆರೋಗ್ಯದ ಮೇಲೆ ಆಗುವಂತಹ ದುಷ್ಪರಿಣಾಮಗಳನ್ನ ನೋಡಿ ನಾವು ಯಾವುದನ್ನ ಸೇವಿಸಬಹುದು ಅನ್ನೋದನ್ನ ಇವತ್ತು ನಮ್ಮ ಸೌಕರ್ಯ ಇದೆ, ಅದು ನಿಮ್ ಕೈಲಿದೆ. ಹಾಗಾಗಿ ಇಲ್ಲಿ ಹೇಳ್ತಿರುವಂತದ್ದು ಇವುಗಳನ್ನೆಲ್ಲ ತಪ್ಪಿಸಿದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ದರೆ ನಮ್ಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗುವುದಿಲ್ಲ. ಆರೋಗ್ಯ ಸಮಸ್ಯೆ ಇಲ್ಲ ಅಂತಂದ್ರೆ ನಮ್ಗೆ ಆಸ್ಪತ್ರೆಗಳ ಖರ್ಚು ಮುಂತಾದದ್ದೆಲ್ಲ ತಪ್ಪತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಮುಂದಕ್ಕೆ ಅರ್ಜಿತಸ್ಯ ಸಂಚಯ ಸಂಚಿತಸ್ಯ ಚ ನಿವೇಶ, ಸಂಪಾದಿಸಿದ ಹಣದ ಉಳಿತಾಯ, ಉಳಿಸಿದ ಹಣದ ಹೂಡಿಕೆ. ಚಾಣಕ್ಯ ನೀತೌ ಉಕ್ತಂ, ಚಾಣಕ್ಯ ನೀತಿಯಲ್ಲಿ ಹೀಗೆ ಹೇಳಿದೆ. ಜಲಬಿಂದು ನಿಪಾತೇನ ಕ್ರಮಶಃ ಪೂರ್ಯತೆ ಘಟಃ ಸಕ್ರಮ ಸರ್ವ ವಿದ್ಯಾನಾಂ ಧರ್ಮಸ್ಯ ಚ ಧನಸ್ಯ ಚ. ಇದರ ಅರ್ಥ ಏನು? ನೀರಿನ ಹನಿಗಳ ನಿರಂತರ ಬೀಳುವಿಕೆಯಿಂದ ಕ್ರಮಕ್ರಮವಾಗಿ ಒಂದು ಕೊಡವು ತುಂಬುತ್ತದೆ. ಇದೇ ಕ್ರಮವು ಎಲ್ಲಾ ವಿದ್ಯೆಗಳಿಗೂ ಧರ್ಮಕ್ಕೂ ಧನಕ್ಕೂ ಅನ್ವಯಿಸುತ್ತದೆ ಅಂತ ಹೇಳಿ. ಲಘು ಲಘು ಸಂಚಯೋಪಿ ಕಾಲಾಂತರೆ ಮಹತ್ ಸಂಪತ್ತಿ ರೂಪೇಣ ವರ್ಧತೆ. ಚಿಕ್ಕ ಚಿಕ್ಕ ಉಳಿತಾಯಗಳು ಕೂಡ ಕಾಲಕ್ರಮೇಣ ದೊಡ್ಡ ಮೊತ್ತವಾಗಿ ಬೆಳೆಯುತ್ತವೆ. ಈಗ ಈ ಶ್ಲೋಕದ ಅರ್ಥವನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಜಲಬಿಂದು ನಿಪಾತೇನ ಕ್ರಮಶಃ ಪೂರ್ಯತೆ ಘಟಃ ಸಕ್ರಮ ಸರ್ವ ವಿದ್ಯಾನಾಂ ಧರ್ಮಸ್ಯ ಚ ಧನಸ್ಯ ಚ. ಜಲಬಿಂದು ನಿಪಾತೇನ ಕ್ರಮಶಃ ಪೂರ್ಯತೆ ಘಟಃ ಸಕ್ರಮ ಸರ್ವ ವಿದ್ಯಾನಾಂ ಧರ್ಮಸ್ಯ ಚ ಧನಸ್ಯ ಚ. ಇದರ ಪದಚ್ಛೇದ ಪದವಿಭಾಗ ಹೀಗೆ ಬರುತ್ತೆ. ಜಲಬಿಂದು ನಿಪಾತೇನ ಕ್ರಮಶಃ ಪೂರ್ಯತೆ ಘಟಃ ಸಹ ಕ್ರಮಃ ಸರ್ವ ವಿದ್ಯಾನಾಂ ಧರ್ಮಸ್ಯ ಚ ಧನಸ್ಯ ಚ. ಇದರ ಅನ್ವಯ ಹೀಗೆ ಹೇಳ್ಬೋದು. ಗದ್ಯಕ್ರಮ ಘಟಃ ಕ್ರಮಶಃ ಜಲಬಿಂದು ನಿಪಾತೇನ ಪೂರ್ಯತೆ ಸಹ ಕ್ರಮಃ ಸರ್ವ ವಿದ್ಯಾನಾಂ ಧರ್ಮಸ್ಯ ಚ ಧನಸ್ಯ ಚ ಭವತಿ ಅಂತ ಹೇಳಿ. ಇದರ ಪ್ರತಿಪದಾರ್ಥ ಹೀಗೆ. ಜಲಬಿಂದು ನಿಪಾತೇನ, ನೀರಿನ ಹನಿಗಳ ಬೀಳುವಿಕೆಯಿಂದ, ಕ್ರಮಶಃ ಕ್ರಮಕ್ರಮವಾಗಿ, ಪೂರ್ಯತೆ ತುಂಬುತ್ತದೆ, ಘಟಃ ಒಂದು ಮಡಕೆ, ಒಂದು ಕೊಡ, ಸಹ ಕ್ರಮ ಇದುವೇ ಕ್ರಮವು, ಸರ್ವ ವಿದ್ಯಾನಾಂ ಎಲ್ಲ ವಿದ್ಯೆಗಳ ಆರ್ಜನೆಗೂ, ಧರ್ಮಸ್ಯ ಚ ಧರ್ಮಕ್ಕೂ ಸಹ, ಧನಸ್ಯ ಚ ಧನಕ್ಕೂ ಹಣಕ್ಕೂ ಸಹ. ಒಟ್ಟಾರೆ ಅರ್ಥ ಹೀಗ್ ಬರುತ್ತೆ. ಒಂದು ಖಾಲಿ ಇರುವ ಮಡಕೆಯು ನಿರಂತರವಾಗಿ ಬೀಳುವ ನೀರಿನ ಹನಿಗಳಿಂದ ತುಂಬಿಕೊಳ್ಳುತ್ತದೆ. ಈ ಕ್ರಮವೇ ಎಲ್ಲ ವಿದ್ಯೆಗಳ, ಧರ್ಮದ ಹಾಗೂ ಧನದ ಸಂಪಾದನೆಗೆ ಇರುವುದು ಅಂತ ಅರ್ಥ. ಜೀವನದಲ್ಲಿ ಎಲ್ಲವೂ ಹೆಜ್ಜೆ ಹೆಜ್ಜೆಯಾಗಿ ಕ್ರಮಕ್ರಮವಾಗಿ ನಮ್ಮಿಂದ ಶೇಖರಿಸಲ್ಪಡುತ್ತವೆ. ಆದ್ದರಿಂದ ನಿರಂತರವಾಗಿ ತಡೆ ಇಲ್ಲದೆ ಪ್ರಯತ್ನವನ್ನು ನಾವು ಮಾಡುತ್ತಲೇ ಇರಬೇಕು ಅಂತ ಹೇಳ್ತಿದ್ದಾರೆ. ಒಂದು ಸ್ವಲ್ಪ ವಿರಾಮ ತಗೊಂಬಾರ್ದು. ಅಂದ್ರೆ ನಾನು ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಅನ್ನ ಓದ್ತಿದ್ದೆ ಅಂತಂದ್ರೆ ಬೇರೆ ಕಡೆ ಹೋಗೋದಿಕ್ಕೆ ಅನೇಕ ಆಕರ್ಷಣೆಗಳು ಬರಬಹುದು. ಆ ಆಕರ್ಷಣೆಗಳನ್ನೆಲ್ಲ ಮೆಟ್ಟಿ ನಿಂತು ಆ ಒಂದು ಪುಸ್ತಕವನ್ನ, ಒಂದು ಚಾಪ್ಟರ್, ಯಾವುದೋ ಒಂದು ಪಾಠವನ್ನು ನಾವು ಯಾವ್ದನ್ನು ಓದ್ತಿದ್ದೇನೋ ಅದನ್ನ ಪೂರ್ಣಗೊಳಿಸಿಯೇ ನಾನು ಮುಂದಿನ ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಒಂದು ದಿಟ್ಟ ನಿರ್ಧಾರವನ್ನ ನಾನು ತೆಗೆದುಕೊಂಡು ಆ ರೀತಿ ನಡ್ಕೊಬೇಕು ಅಂತ ಹೇಳ್ತೀವಿ. ಹಾಗಾಗಿ ಕ್ರಮಕ್ರಮವಾಗಿ ನಾವು ವಿದ್ಯಾರ್ಜನೆಯನ್ನು, ಧರ್ಮದ ಪಾಲನೆಯನ್ನು ಮತ್ತು ಹಣದ ಸಂಪಾದನೆಯನ್ನು ಮಾಡತಕ್ಕದ್ದು ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ಮುಂದಕ್ಕೆ ಯದಿ ಛಾತ್ರಾಹ ಪ್ರತಿದಿನಂ ಅಲ್ಪ ಧನಸ್ಯ ಅಪಿ ಸಂಚಯಂ ಕುರ್ವಂತಿ, ವಿದ್ಯಾರ್ಥಿಗಳು ಪ್ರತಿನಿತ್ಯವೂ ಸ್ವಲ್ಪ ಸ್ವಲ್ಪ ಹಣವನ್ನಾದರೂ ಉಳಿತಾಯ ಮಾಡಿದರೆ ಏನಾಗುತ್ತೆ? ತಸ್ಯ
ಉಚಿತ ನಿವೇಶಂ ಚ ಕುರ್ವಂತಿ, ಹಾಗೂ ಇದನ್ನು ಸರಿಯಾಗಿ ಹೂಡಿಕೆ ಮಾಡಿದರೆ ಅಂದ್ರೆ ಇನ್ವೆಸ್ಟ್ ಮಾಡಿದರೆ, ಸೇವಿಂಗ್ಸ್ ಮಾಡಿದರೆ, ತರ್ಹಿ ತೇಷಾಂ ಭವಿಷ್ಯಂ ಸುರಕ್ಷಿತಂ ಭವೇತ್, ಇದರಿಂದ ಅವರ ಭವಿಷ್ಯವು ಸುರಕ್ಷಿತವಾಗುತ್ತದೆ. ಭಾರತ ದೇಶೆ ಧನ ಸಂಚಯಸ್ಯ ಸುರಕ್ಷಿತ ನಿವೇಶಸ್ಯ ಚ ಕೃತೆ ಬಹುವಿಧಾಹ ಮಾರ್ಗಾಃ ಸಂತಿ. ನಮ್ಮ ಭಾರತ ದೇಶದಲ್ಲಿ ಹಣದ ಉಳಿತಾಯಕ್ಕೆ ಹಾಗೂ ಸರಿಯಾದ ಹೂಡಿಕೆಗೆ ಅನೇಕ ಸಾಧನಗಳಿವೆ. ತೇಷು ಪ್ರಮುಖಾಃ ಸಂತಿ, ಇವುಗಳಲ್ಲಿ ಯಾವ್ಯಾವ ಪ್ರಮುಖವಾದ ಯೋಜನೆಗಳು ಅಂತ ಹೇಳ್ತಿದ್ದಾರೆ. ಪ್ರಧಾನ ಮಂತ್ರಿ ಜನಧನ ಯೋಜನಾ ಇಲ್ಲಿ ಹಾಕಿದ್ದೇವೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಸಾರ್ವಜನಿಕ ಭವಿಷ್ಯ ನಿಧಿ ಅಂತಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ PPF ಅನ್ನುವಂಥದ್ದು, ವರಿಷ್ಠ ನಾಗರಿಕ ಸಂಚಯ ಯೋಜನಾ ಅಂದ್ರೆ ಸೀನಿಯರ್ ಸಿಟಿಸನ್ಸ್ ವರಿಷ್ಠ ನಾಗರಿಕರ ಸಂಚಯ ಯೋಜನೆ, ಕಿಸಾನ ವಿಕಾಸ ಪತ್ರ ಅಂದ್ರೆ ರೈತರ ವಿಕಾಸ ಪತ್ರ, ರಾಷ್ಟ್ರೀಯ ಸಂಚಯ ಪ್ರಮಾಣ ಪತ್ರ ಅಂದ್ರೆ NSC ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಅಂತ ಕರೀತಾರೆ, ರಾಷ್ಟ್ರೀಯ ಪೆನ್ಷನ್ ಯೋಜನಾ ಅಂದ್ರೆ ರಾಷ್ಟ್ರೀಯ ಪಿಂಚಣಿ ಯೋಜನೆ, ನಿಯತ ನಿಕ್ಷೇಪ ಅಂತಂದ್ರೆ ಫಿಕ್ಸೆಡ್ ಡೆಪಾಸಿಟ್ FD ಅನ್ನುವಂಥದ್ದು, ಆವೃತ್ತಿ ನಿಕ್ಷೇಪ ಅಂದ್ರೆ ರೆಕರಿಂಗ್ ಡೆಪಾಸಿಟ್ RD ಅನ್ನುವಂಥದ್ದು, ಚ ಇತ್ಯಾದ್ಯಾಹ ಪ್ರಮುಖಾಹ ಮುಂತಾದ ಪ್ರಮುಖ ಯೋಜನೆಗಳು ಇವೆ. ಏತಾಸಾಂ ಸರ್ವಕಾರೀಯ ಯೋಜನಾನಾಂ ವಿಷಯೇ ಸೂಚನಾಃ ಲಬ್ಧಂ, ಈ ಸರ್ಕಾರದ ಯೋಜನೆಗಳ ವಿಷಯದ ಮಾಹಿತಿಯನ್ನು ಪಡೆಯಲು, ಲಾಭಂ ಅವಾಪ್ತುಂ ಚ ಹಾಗೂ ಇವುಗಳ ಉಪಯೋಗವನ್ನ ಲಾಭವನ್ನ ಪಡೆಯಲು ಸಮೀಪಸ್ಥ ವಿತ್ತಾಗಾರಾಹ ಪತ್ರಾಲಯಾಹ ವಾ ಗಂತವ್ಯಾಹ, ಸಮೀಪದಲ್ಲಿ ಇರುವ ಬ್ಯಾಂಕುಗಳಿಗೆ ಅಥವಾ ಅಂಚೆ ಕಚೇರಿಗಳಿಗೆ ಅಂದ್ರೆ ಪೋಸ್ಟ್ ಆಫೀಸ್ಗಳಿಗೆ ಹೋಗತಕ್ಕದ್ದು. ತತ್ ಸಂಬದ್ಧಾಹ ಅಧಿಕಾರಿಣಃ ಚ ಪ್ರಷ್ಟವ್ಯಾಹ, ಹಾಗೂ ಸಂಬಂಧಿಸಿದ ಅಧಿಕಾರಿಗಳನ್ನು ವಿಚಾರಿಸತಕ್ಕದ್ದು. ಏತಾಸು ಯೋಜನಾಸು ನ ಕೇವಲಂ ಕಷ್ಟಾರ್ಜಿತ ಧನಸ್ಯ ಸುರಕ್ಷಾ ಭವತಿ, ಈ ಯೋಜನೆಗಳಿಂದ ಕಷ್ಟಪಟ್ಟು ಸಂಪಾದಿಸಿದ ಧನವು ಸುರಕ್ಷಿತವಾಗಿ ಇರುವುದಲ್ಲದೆ, ಅಪಿತು ಚಕ್ರವೃದ್ಧ್ಯಂಶೇನ ಸಹ ತದ್ಧನಂ ಸತತಂ ವರ್ಧಮಾನಂ ಭವತಿ, ಚಕ್ರ ಬಡ್ಡಿಯ ರೀತಿಯಲ್ಲಿ ಈ ಹಣವು ನಿರಂತರವಾಗಿ ಬೆಳೆಯುತ್ತಲೂ ಇರುತ್ತದೆ ಅಂತ ಹೇಳ್ತಾರೆ. ಚಕ್ರ ಬಡ್ಡಿ ಅಂತಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳಿ ಇದೇ ಪಾಠದಲ್ಲಿ ನಿಮ್ಮ ಸಂಸ್ಕೃತದ ಟೆಕ್ಸ್ಟ್ ಬುಕ್ ಅಲ್ಲೇ ಚಕ್ರ ಬಡ್ಡಿಯ ಒಂದು ಲೆಕ್ಕವನ್ನ ಕೊಟ್ಟಿದ್ದಾರೆ. ಅದನ್ನ ಈ ವಿಡಿಯೋ ಕಡೆಯಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಜೊತೆಗೆ ಈ ಚಕ್ರ ಬಡ್ಡಿಯ ವಿಷಯದಲ್ಲಿ ನಾನು ಜೆಮಿನಿ AI ಒಂದು ಕುತೂಹಲಕರವಾದ ಒಂದು ಪ್ರಶ್ನೆಯನ್ನ ಕೇಳಿದೆ, ಅದು ಕೊಟ್ಟಂತಹ ಉತ್ತರವನ್ನು ನಾನು ನಿಮ್ ಮುಂದೆ ಪ್ರಸ್ತುತಪಡಿಸ್ತೇನೆ. ಹಾಗಾಗಿ ಈ ವಿಡಿಯೋನ ಕಡೆಯವರೆಗೂ ನೋಡಿ ಅಂತ ನಾನು ನಿಮ್ಗೆ ಕೇಳ್ಕೊತೇನೆ. ಚಕ್ರ ಬಡ್ಡಿಯ ವಿಷಯದ ಬಗ್ಗೆ, ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ. ಪ್ರಧಾನಮಂತ್ರಿ ಜನಧನ ಯೋಜನಾ, ಸುಕನ್ಯಾ ಸಮೃದ್ಧಿ ಯೋಜನಾ, ಸಾರ್ವಜನಿಕ ಭವಿಷ್ಯ ನಿಧಿ, ವರಿಷ್ಠ ನಾಗರಿಕ ಸಂಚಯ ಯೋಜನಾ, ಕಿಸಾನ್ ವಿಕಾಸ ಪತ್ರಂ, ರಾಷ್ಟ್ರೀಯ ಸಂಚಯ ಪ್ರಮಾಣ ಪತ್ರಂ, ರಾಷ್ಟ್ರೀಯ ಪೆನ್ಷನ್ ಯೋಜನಾ, ನೇತ ನಿಕ್ಷೇಪ, ಆವೃತ್ತಿ ನಿಕ್ಷೇಪ. ಮುಂದಕ್ಕೆ ಒಂದು ಪ್ಯಾರಾಗ್ರಾಫ್ ಇದೆ, ಅದನ್ನು ನೋಡ್ಬಿಡೋಣ. ಭೌತಿಕವಾದಿ ಯುಗಸ್ಯ ಆಕರ್ಷಣೇನ ಯೂನಾಂ ಅಪವ್ಯಯ ಅಧಿಕೋ ಭವತಿ, ಭೌತಿಕ ಸೌಲಭ್ಯಗಳು ಇರುವ ಈ ಯುಗದ ಆಕರ್ಷಣೆಗಳಿಂದ ಯುವಕರಿಂದ ಅನವಶ್ಯಕ ಖರ್ಚು ಆಗಬಹುದಾಗಿದೆ. ಯೂನಾಂ ಅಪವ್ಯಯ, ಯೂನಾಂ ಅನ್ನೋ ಪದ ಏನ್ ಬಂತು ಅಂತಂದ್ರೆ ಯುವನ್ ಅನ್ನೋ ಪದ ಯುವಕ ಅಂತ ಹೇಳಿ ಅರ್ಥ, ಅದರ ಷಷ್ಠಿ ವಿಭಕ್ತಿ ಬಹುವಚನ ರೂಪ ಯೂನಾಂ ಅಂತ ಬರುತ್ತೆ. ಯೂನಾಂ ಅಪವ್ಯಯ ಅಂದ್ರೆ ಯುವಕರ ಕೆಟ್ಟ ಖರ್ಚು ಅಥವಾ ದುಂದು ವೆಚ್ಚ ಅಂತ ಹೇಳಿ ಅನವಶ್ಯಕ ಖರ್ಚು ಆಗಬಹುದಾಗಿದೆ. ಏನ ಕಾರಣೇನ ಅಸ್ಮಾಕಂ ಆರ್ಥಿಕ ಸ್ಥಿತಿ ವಿಪನ್ನ ಭವತಿ, ಈ ಕಾರಣದಿಂದ ನಮ್ಮ ಹಣಕಾಸಿನ ಸ್ಥಿತಿಯು ಅಂದ್ರೆ ನಮ್ಮ ದೇಶದ ಹಣಕಾಸಿನ ಸ್ಥಿತಿಯು ಕಷ್ಟಮಯವಾಗುತ್ತದೆ, ಕಷ್ಟಕ್ಕೆ ಒಳಪಡುತ್ತದೆ ಅಂತ ಹೇಳಿ. ಕಿಂತು ಅರ್ಥ ವಿಷಯಕ ಸಚೇತನತಾ, ಆದರೆ ಏನಾಗುತ್ತೆ ಹಣಕಾಸಿನ ವಿಷಯದ ಜಾಗರೂಕತೆ ಅಂದ್ರೆ ಅಲರ್ಟ್ ಆಗಿರುವಂತದ್ದು, ಅಲರ್ಟ್ನೆಸ್ ಅಂತ ಏನ್ ಹೇಳ್ತೀವೋ ಅದು, ಅಸ್ಮಾನ್ ಅಭಾವಾತ್ ಉದ್ಧತ್ಯ, ನಮ್ಮನ್ನ ಅಭಾವದ ಅಂದ್ರೆ ಕೊರತೆಯ ಸ್ಥಿತಿಯಿಂದ ಉದ್ಧರಿಸಿ ಮೇಲೆ ತಂದು ಆರ್ಥಿಕ ಸಂಪನ್ನತಾಂ ಪ್ರತಿ ನಯತಿ, ಹಣಕಾಸಿನ ಶ್ರೀಮಂತಿಕೆಯತ್ತ ಕರೆದು ಒಯ್ಯುತ್ತದೆ. ಅತಃ ಬುದ್ಧಿಮತಾಂ ಛಾತ್ರಾಣಾಂ ಧ್ಯೇಯಂ ಸ್ಯಾತ್, ಆದ್ದರಿಂದ ಬುದ್ಧಿವಂತ ವಿದ್ಯಾರ್ಥಿಗಳಾದ ನಿಮ್ಮಗಳ ಧ್ಯೇಯ ಗುರಿ ಏನಿರ್ಬೇಕು, ಹೀಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಧನಸ್ಯ ಉಚಿತ ಉಪಾರ್ಜನಂ, ಧನದ ಸರಿಯಾದ ಸಂಪಾದನೆ ಅಂದ್ರೆ ನೈತಿಕ ರೀತಿಯಲ್ಲಿ ನೀತಿಯ ಪ್ರಕಾರ ಹಣ ಸಂಪಾದನೆ. ಎರಡನೇದು ವ್ಯಯಸ್ಯ ಮರ್ಯಾದಾ, ಖರ್ಚಿನ ಬಗ್ಗೆ ಆದರ ಅಥವಾ ಗೌರವ. ಆಪತ್ಕಾಲೀನ ನಿಧಿ ಸಂಚಯ, ಕಷ್ಟಕಾಲಕ್ಕೆ ಹಣದ ಉಳಿತಾಯ. ದೀರ್ಘಕಾಲೀನ ನಿವೇಶಶ್ಚ, ಹಾಗೂ ದೀರ್ಘಕಾಲದ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್. ಯಹ ಏತೇಷಾಂ ಅನುಶಾಸನೇನ ಪಾಲನಂ ಕರೋತಿ, ಯಾವನು ಇವುಗಳನ್ನು ನಿಯಮಬದ್ಧವಾಗಿ ಅಂದ್ರೆ ಡಿಸಿಪ್ಲಿನ್ ಆಗಿ ಪಾಲಿಸುತ್ತಾನೆಯೋ, ಸಹ ಏವ ಯಥಾರ್ಥತಃ ಧನಸ್ಯ ಧರ್ಮಸ್ಯ ಚ ಸಂತೋಲನಂ ಸ್ಥಾಪಯಿತುಂ ಶಕ್ನೋತಿ, ಅವನೇ ನಿಜವಾಗಿ ಧನದ ಹಾಗೂ ಧರ್ಮದ ಸಮನ್ವಯವನ್ನ ಸ್ಥಾಪಿಸಲು ಸಮರ್ಥನಾಗುತ್ತಾನೆ ಅಂತ ಹೇಳಿ ಹೇಳ್ತಿದ್ದಾರೆ. ಯಹ ವಿದ್ಯಾರ್ಥಿ ಅದ್ಯ ಅರ್ಥ ವಿಷಯ ಜಾಗರೂಕ ಅಸ್ತಿ, ಯಾವ ವಿದ್ಯಾರ್ಥಿಯು ಇವತ್ತಿನ ದಿವಸ ಹಣದ ವಿಷಯದಲ್ಲಿ ಜಾಗರೂಕನಾಗಿ ಅಂದ್ರೆ ಅಲರ್ಟ್ ಆಗಿ ಇರುತ್ತಾನೆಯೋ, ಸಹ ಭವಿಷ್ಯ ಉತ್ತರದಾಯಿ ನಾಗರಿಕೋ ಭವತಿ, ಅವನು ಮುಂದಕ್ಕೆ ಅಂದ್ರೆ ಭವಿಷ್ಯತ್ ಕಾಲದಲ್ಲಿ ಜವಾಬ್ದಾರಿಯುತ ನಾಗರಿಕನಾಗಬಲ್ಲನು. ಧರ್ಮ ಅರ್ಥ ಸುಖಂ ಚ ಇತಿ ಏತೇಷಾಂ, ಧರ್ಮ ಧನ ಸುಖ ಇವುಗಳ
ಸಮತೋಲನಂ ಏವ, ಸಮತೋಲನವೇ ಯಥಾರ್ಥ ಜೀವನಸ್ಯ ಲಕ್ಷಣಂ, ನಿಜವಾಗಿ ಜೀವನದ ಲಕ್ಷಣವು. ಅತ ಏವ ಉಕ್ತಂ, ಆದ್ದರಿಂದ ಹೀಗೆ ಹೇಳಲ್ಪಟ್ಟಿದೆ. ಏನ್ ಹೇಳಲ್ಪಟ್ಟಿದೆ ಅಂತಂದ್ರೆ, ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್, ಕ್ಷಣೇನಷ್ಟೇ ಕುತೋ ವಿದ್ಯಾ ಕಣೇನಷ್ಟೇ ಕುತೋ ಧನಂ, ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್, ಕ್ಷಣೇನಷ್ಟೇ ಕುತೋ ವಿದ್ಯಾ ಕಣೇನಷ್ಟೇ ಕುತೋ ಧನಂ ಅಂತ ಹೇಳಿ. ಇದರ ಪದವಿಭಾಗ ಹೀಗೆ ಬರುತ್ತೆ: ಕ್ಷಣಶಃ ಕಣಶಃ ಚ ಏವ ವಿದ್ಯಾಂ ಅರ್ಥಂ ಚ ಸಾಧಯೇತ್, ಕ್ಷಣೇ ನಷ್ಟೇ ಕುತಃ ವಿದ್ಯಾ ಕಣೇ ನಷ್ಟೇ ಕುತಃ ಧನಂ. ಅನ್ವಯ ಗದ್ಯಕ್ರಮ ಹೀಗೆ ಬರುತ್ತೆ: ವಿದ್ಯಾಂ ಕ್ಷಣಶಃ ಸಾಧಯೇತ್, ಅರ್ಥಂಚ ಕಣಶಃ ಸಾಧಯೇತ್, ನಷ್ಟೇ ಕ್ಷಣೆ ಕುತಃ ವಿದ್ಯಾ ಸ್ಯಾತ್, ನಷ್ಟೇ ಕಣೆ ಕುತಃ ಧನಂ ಸ್ಯಾತ್. ಇದನ್ನ, ಈ ಅನ್ವಯವನ್ನ ಬಗೆ ಬಗೆಯಾಗಿ ನಾವು ಬರೆಯಬಹುದಾಗಿದೆ. ಆದ್ರೆ ನಿಮ್ಗೆ ಅರ್ಥವಾಗ್ಲಿ ಅಂತ ಹೇಳಿ 4 ಪ್ರತ್ಯೇಕ ವಾಕ್ಯಗಳನ್ನಾಗಿ ಸುಲಭವಾಗಿ ಬರೆದಿದ್ದೇನೆ. ನಿಮ್ಮ ಮೇಷ್ಟ್ರುಗಳನ್ನ ಕೇಳಿ ಬೇರೆ ತರಹ ಅನ್ವಯವನ್ನು ಯಾವ್ದು ಬರೀಬೋದೋ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಈಗ ಪ್ರತಿಪದಾರ್ಥ: ಕ್ಷಣಶಃ ಕ್ಷಣ ಕ್ಷಣವಾಗಿ, ಕಣಶಃ ಕಣಕಣವಾಗಿ, ಚ ಏವ ಹಾಗೂ ವಿದ್ಯಾಂ ವಿದ್ಯೆಯನ್ನ, ಅರ್ಥಂ ಧನವನ್ನ, ಸಾಧನೆ ಸಂಪಾದಿಸಬೇಕು, ಕ್ಷಣೇನಷ್ಟೇ ಕ್ಷಣವು ತಪ್ಪಿದರೆ, ಕುತಃ ವಿದ್ಯಾ ಎಲ್ಲಿಂದ ವಿದ್ಯೆ, ಕಣೇನಷ್ಟೇ ಕಣವು ತಪ್ಪಿದ್ರೆ ಅಂದ್ರೆ ಕಳೆದು ಹೋದ್ರೆ, ಕುತಃ ಧನಂ ಎಲ್ಲಿಂದ ಧನ ಅಂತ ಹೇಳಿ. ಈ ಶ್ಲೋಕದ ಭಾವಾರ್ಥವನ್ನ ನೋಡೋಣ. ವಿದ್ಯಾರ್ಜನೆಯನ್ನು ಕ್ಷಣಕ್ಷಣವಾಗಿ ಮಾಡಬೇಕು, ಧನದ ಸಂಪಾದನೆಯನ್ನು ಕಣಕಣವಾಗಿ ಅಂದ್ರೆ ಪೈಸೆಗಳ ಲೆಕ್ಕದಲ್ಲಿ ಅಂದ್ರೆ ರೂಪಾಯಿಗಳ ಲೆಕ್ಕದಲ್ಲಿ ಮಾಡಬೇಕು. ಕ್ಷಣವು ತಪ್ಪಿದರೆ ಎಲ್ಲಿಂದ ವಿದ್ಯೆಯ ಪ್ರಾಪ್ತಿ, ಪೈಸೆ ಅಥವಾ ರೂಪಾಯಿ ತಪ್ಪಿದರೆ ಎಲ್ಲಿಂದ ಧನದ ಪ್ರಾಪ್ತಿ ಅಂತ ಹೇಳಿ ಅರ್ಥ. ನೀತಿ ಏನು ಅಂದ್ರೆ, ವಿದ್ಯಾರ್ಜನೆಯ ಸಮಯದಲ್ಲಿ ಒಂದು ಕ್ಷಣವನ್ನು ಸಹ ವ್ಯರ್ಥ ಮಾಡಬಾರದು. ಧನವನ್ನು ಸಂಪಾದಿಸುವಾಗ, ಉಳಿತಾಯ ಮಾಡುವಾಗ ಒಂದು ಪೈಸೆಯನ್ನು, ಒಂದು ರೂಪಾಯಿಯನ್ನು ವ್ಯರ್ಥ ಮಾಡಬಾರದು. ಅಂದ್ರೆ ಪೋಲ್ ಮಾಡಬಾರದು. ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಅಧ್ಯಯನ ಮಾಡತಕ್ಕದ್ದು. ಹಾಗೆ ಪೈಸೆಯನ್ನು, ರೂಪಾಯಿ ದುಡ್ಡನ್ನ, ಹಣವನ್ನು ಉಳಿಸುವಾಗ ಸುಮ್ಮನೆ ಯಾವುದೋ ದುಂದು ವೆಚ್ಚ ಯಾವುದನ್ನು ಮಾಡದೆ, ಹಣವನ್ನ ವ್ಯರ್ಥ ಮಾಡದೆ ಹಣವನ್ನು ಉಳಿಸತಕ್ಕದ್ದು ಅಂತ ಹೇಳಿ ಈ ಒಂದು ಶ್ಲೋಕ ಹೇಳ್ತಾ ಇದ್ದೆ. ಮುಂದಕ್ಕೆ ಈಗ ಸರ್ವಂ ಶಬ್ದೇನ ಭಾಸತೆ, ಕಠಿಣ ಶಬ್ದಗಳ ಅರ್ಥಗಳನ್ನು ಇವಾಗ ನೋಡೋಣ. ಅಪವ್ಯಯ ಅಂದ್ರೆ ಬೇಡದ ಖರ್ಚು, ದುಂದು ವೆಚ್ಚ. ಅವಾಪ್ತಂ ಅಂದ್ರೆ ಪಡೆಯುವುದಕ್ಕೋಸ್ಕರ. ಅವಿಚ್ಛಿನ್ನ ಅಂದ್ರೆ ಬೇರ್ಪಡಿಸಲಾಗದ. ಅರ್ಜಿತಸ್ಯ ಅಂದ್ರೆ ಸಂಪಾದಿಸಿದ. ಮುಂದಕ್ಕೆ ಅರ್ಥೋಪಾರ್ಜನಂ ಅಂದ್ರೆ ಹಣದ ಸಂಪಾದನೆ. ಆಜೀವಿಕಾ ಅಂದ್ರೆ ವೃತ್ತಿ, ಜೀವನೋಪಾಯ. ಆಡಂಬರ ಪೂರ್ಣ ಅಂದ್ರೆ ಆಡಂಬರದಿಂದ ಕೂಡಿದ್ದು. ಆರ್ಥಿಕ ವ್ಯವಹಾರ ಅಂದ್ರೆ ಹಣಕಾಸಿನ ವ್ಯವಹಾರ. ಆರ್ಥಿಕ ಸಾಕ್ಷರತಾ ಅಂದ್ರೆ ಹಣಕಾಸಿನ ಸಾಕ್ಷರತೆ, ಫೈನಾನ್ಷಿಯಲ್ ಲಿಟರಸಿ ಅಂತ ಹೇಳಿ. ಮುಂದಕ್ಕೆ ಆವೃತ್ತಿ ನಿಕ್ಷೇಪ ಅಂತಂದ್ರೆ ಮಾಸಿಕ ಹೂಡಿಕೆ, ರೆಕರಿಂಗ್ ಡೆಪಾಸಿಟ್. ಉಚಿತ ನಿವೇಶಂ ಅಂದ್ರೆ ಸರಿಯಾದ ಹೂಡಿಕೆ. ಉದ್ಧತ್ಯ ಅಂದ್ರೆ ಉದ್ಧರಿಸಿ, ಮೇಲಕ್ಕೆ ಎತ್ತಿ. ಔಚಿತ್ಯ ಪೂರ್ಣ ಅಂದ್ರೆ ಉಚಿತವಾದ. ಕಷ್ಟಾರ್ಜಿತ ಧನಸ್ಯ ಅಂದ್ರೆ ಕಷ್ಟಪಟ್ಟು ಅಂದ್ರೆ ಬೆವರು ಸುರಿಸಿ ಸಂಪಾದಿಸಿದ ಅಂತ ಹೇಳಿ. ಮುಂದಕ್ಕೆ ಕಾಲಾಂತರೇಣ ಅಂದ್ರೆ ಕಾಲಾಂತರದಲ್ಲಿ, ಕಾಲದ ನಂತರ, ಕಾಲಕ್ರಮೇಣ. ಕಿಸಾನ ವಿಕಾಸ ಪತ್ರಂ ಅಂದ್ರೆ ರೈತರ ವಿಕಾಸ ಪತ್ರ. ಚಕ್ರವೃದ್ಧಿ ಅಂಶೇನ ಅಂದ್ರೆ ಚಕ್ರಬಡ್ಡಿಯ ಪ್ರಕಾರ. ತುಚ್ಛ ಕಾರಣೈಹಿ ಅಂದ್ರೆ ಚಿಕ್ಕ ಚಿಕ್ಕ ಕಾರಣಗಳಿಂದ, ನಿರರ್ಥಕ ಕಾರಣಗಳಿಂದ. ತ್ವರಿತ ಆಹಾರ ಅಂತಂದ್ರೆ ಶೀಘ್ರ ಆಹಾರ, ಫಾಸ್ಟ್ ಫುಡ್. ನಿಯತ ನಿಕ್ಷೇಪ ಅಂದ್ರೆ ಫಿಕ್ಸೆಡ್ ಡೆಪಾಸಿಟ್, ನಿಶ್ಚಿತ ಠೇವಣಿ. ಮುಂದಕ್ಕೆ ನ್ಯಾಯಪೂರ್ಣಂ ಅಂತಂದ್ರೆ ನ್ಯಾಯಕ್ಕೆ ಅನುಗುಣವಾದ. ಪುಟೀಕೃತ ಭೋಜನಂ ಅಂದ್ರೆ ಪ್ಯಾಕೆಟ್ ಅಲ್ಲಿ ಸಿಗುವ ಆಹಾರ. ಪೂರ್ತಯೇ ಅಂದ್ರೆ ಪೂರೈಸಲು. ಪ್ರದರ್ಶನಕಾರಿ ಪರಿಧಾನಂ ಅಂದ್ರೆ ಮೋಜಿನ ವಸ್ತ್ರ, ಫ್ಯಾಷನಬಲ್ ಬಟ್ಟೆ. ಪ್ರಭೂತಃ ಅಂದ್ರೆ ಬಹಳ. ಪ್ರಧಾನಮಂತ್ರಿ ಜನಧನ ಯೋಜನೆ. ಬಾಧಿತಾನಿ ಅಂದ್ರೆ ತಡೆಯಲ್ಪಟ್ಟವುಗಳು. ಮಾಘದ ಅಂದ್ರೆ ಲೋಭ ಬೇಡ, ಅತಿ ಆಸೆ ಬೇಡ. ಮೂಲಭೂತಾನಾಂ ಅಂದ್ರೆ ಮೂಲಭೂತವಾದ. ಯಥಾರ್ಥ ತತ್ವಂ ಅಂದ್ರೆ ವಾಸ್ತವಿಕ ತತ್ವ. ರಾಷ್ಟ್ರೀಯ ಪೆನ್ಷನ್ ಯೋಜನಾ ಅಂದ್ರೆ ರಾಷ್ಟ್ರೀಯ ಪಿಂಚಣಿ ಯೋಜನೆ. ರಾಷ್ಟ್ರೀಯ ಸಂಚಯ ಪ್ರಮಾಣ ಪತ್ರಂ ಅಂದ್ರೆ ಉಳಿತಾಯ ಪತ್ರಗಳು, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ವರಿಷ್ಠ ನಾಗರಿಕ ಸಂಚಯ ಯೋಜನೆ ಅಂತೇಳಿ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ. ವಿಲಾಸ ವ್ಯಸನಾಯ ಅಂದ್ರೆ ಭೋಗ ವಿಲಾಸದ ಜೀವನಕ್ಕೋಸ್ಕರ. ವ್ಯಸನ ಅಂದ್ರೆ ಕೆಟ್ಟಭ್ಯಾಸ ಅಂತ ಹೇಳಿದ್ರೆ ಅದನ್ನು ಇಲ್ಲಿ ಹೇಳಬಹುದು. ವಿಪನ್ನ ಅಂದ್ರೆ ಸಂಕಷ್ಟದಲ್ಲಿರುವವಳು ಅಂತ ಹೇಳಿ. ಶೀತಪೇಯಂ ಅಂದ್ರೆ ಮೃದು ಪಾನೀಯಗಳು. ಮತ್ತೆ ಶುಚಿಹಿ ಅಂದ್ರೆ ಶುದ್ಧವಾದ. ಸಚೇತನತಾ ಅಂದ್ರೆ ಜಾಗರೂಕತೆ. ಸಂಚಯ ಅಂದ್ರೆ ಶೇಖರಣೆ. ಸಂತೋಲನಂ ಅಂದ್ರೆ ಸಮನ್ವಯ. ಸುಕನ್ಯಾ ಸಮೃದ್ಧಿ ಯೋಜನೆ. ಸೂತ್ರ ರೂಪಂ ಅಂದ್ರೆ ಸೂತ್ರ ರೂಪದಲ್ಲಿ ಇರುವ. ಸ್ವಾವಲಂಬಿ ಅಂದ್ರೆ ಸ್ವಾವಲಂಬಿಯಾದ. ಮುಂದಕ್ಕೆ ಧರ್ಮದ ಬಗ್ಗೆ ನಾನು ಹಿಂದಿನ ಪಾಠದಲ್ಲೂ ಹೇಳಿದ್ದೆ, ಅದನ್ನ ಇನ್ನೊಂದ್ಸತಿ ನಿಮ್ ಮುಂದೆ ಹೇಳ್ತೇನೆ. ನಾನು ಹೇಳಿದ್ದೆ, ನಮ್ಮ ಸ್ನೇಹಿತರು ಹೇಳ್ತಾರೆ ಧರ್ಮದ ಬಗ್ಗೆ 8 ಗಂಟೆ ಕಾಲಗಳಷ್ಟು ನಿರಂತರವಾಗಿ ಮಾತನಾಡಬಹುದು. ಅಷ್ಟು ವಿಶಾಲವಾದ ಒಂದು ಪದ, ಅರ್ಥ ಅದ್ರಲ್ಲಿ ತುಂಬಿದೆ ಅಂತ ಹೇಳಿ. ಚಿಕ್ಕದಾಗಿ ಸೂಕ್ಷ್ಮವಾಗಿ ನೋಡುವುದಾದ್ರೆ ಹೀಗೆ ಹೇಳುವಂತದ್ದು: ಶ್ರೂಯತಾಂ ಧರ್ಮ ಸರ್ವಸ್ವಂ ಕೃತ್ವಾಚ ಅವಧಾರ್ಯತಾಂ ಆತ್ಮನ ಪ್ರತಿಕೂಲಾನಿ ಪರೇಶಾನ ಸಮಾಚರೇತನ್. ಇನ್ನುವಂಥದ್ದು ಪದ್ಮ ಪುರಾಣದಲ್ಲಿ ಬರುವಂತಹ ಶ್ಲೋಕ ಇದು. ಸುಮಾರು 7,000 ವರ್ಷಗಳ ಹಿಂದಿನ ಶ್ಲೋಕ ಇದು. ಧರ್ಮದ ಸಾರವೇನೆಂದು ಕೇಳಿದ ನಂತರ ಅದನ್ನು ಮನಸ್ಸಿನಲ್ಲಿ ಧರಿಸಿಕೊಳ್ಳಿ, ಪಾಲಿಸಿ ಅಂತ ಹೇಳಿ. ನಮಗೆ ಯಾವುದು ಪ್ರತಿಕೂಲವೋ ಅಂದ್ರೆ ನೋವನ್ನು ದುಃಖವನ್ನು ಉಂಟು ಮಾಡುತ್ತದೆಯೋ ಅಂತಹ ಕೆಲಸವನ್ನು ನಾವು ಇತರರಿಗೆ ಮಾಡಬಾರದು, ಮಾಡಕೂಡದು ಅಂತ ಹೇಳಿ ಹೇಳುವಂಥದ್ದೇ ಧರ್ಮದ ಒಂದು ತಿರುಳು. ಇದುವೇ
ಸನಾತನ ಧರ್ಮ ಎಂದರೆ ಎಲ್ಲ ಕಾಲಗಳಲ್ಲಿಯೂ ಅನ್ವಯಿಸಲ್ಪಡುವಂತಹ ಧರ್ಮವಾಗಿದೆ. ಅಂದ್ರೆ ಭೂತ ಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಅಂದ್ರೆ ಈ ಕ್ಷಣದಲ್ಲಿ, ಇವತ್ತು, ಈ ಅಟ್ ದಿಸ್ ಮೊಮೆಂಟ್, ಈ ಕ್ಷಣದಲ್ಲಿ ಹಾಗೂ ಭವಿಷ್ಯತ್ ಕಾಲದಲ್ಲಿ. ಹಾಗಾಗಿ ಸನಾತನ ಅಂದ್ರೆ ಸದಾತನ, ಎಲ್ಲ ಕಾಲಗಳಲ್ಲೂ ಇರುವಂತಹ ಧರ್ಮದ ನಿಯಮವನ್ನ ಇಲ್ಲಿ ನಾನು ನಿಮ್ ಮುಂದೆ ತೋರಿಸಿಕೊಟ್ಟಿದ್ದೇನೆ. ಮುಂದಕ್ಕೆ 4 ಪುರುಷಾರ್ಥಗಳು, ಮಾನವನ 4 ಪುರುಷಾರ್ಥಗಳು. ಧರ್ಮ ಅಂದ್ರೆ ಧರ್ಮ ಪರಿಪಾಲನೆ, ಕರ್ತವ್ಯ. ಅರ್ಥ ಅಂದ್ರೆ ಸಂಪತ್ತು, ಹಣ, ಧನ. ಕಾಮ ಅಂದ್ರೆ ಬಯಕೆ, ಕಾಮನೆ. ಮೋಕ್ಷ ಅಂದ್ರೆ ಸಂಸಾರ ಚಕ್ರದಿಂದ ಬಿಡುಗಡೆ. ನಮ್ಮ ಮೇಷ್ಟ್ರು, ನಮ್ಮ ಆಚಾರ್ಯರು ಏನ್ ಹೇಳ್ತಿದ್ರು ಅಂತಂದ್ರೆ, ಈ ಅರ್ಥ ಮತ್ತು ಕಾಮ ಇದೆಯಲ್ಲ, ಅದನ್ನ ನಾವು ಧರ್ಮದ ಚೌಕಟ್ಟಿನಲ್ಲಿ ಅನುಭವಿಸಬೇಕು ಅಂತ ಹೇಳಿ. ಅಂದ್ರೆ ಅರ್ಥ ಕಾಮಗಳು ಧರ್ಮದ ಚೌಕಟ್ಟನ್ನ ಮೀರಬಾರದು, ಧರ್ಮದ ನಿಯಮಗಳನ್ನ ಮೀರಬಾರದು, ಮತ್ತು ಮೋಕ್ಷದ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗುವಂತೆ ಆಗ್ಬೇಕು ಅಂತ ಹೇಳಿ. ಇದನ್ನ ಅರ್ಥ ಹಾಗೂ ಕಾಮ ಇವುಗಳ ಪೂರೈಕೆಯಲ್ಲಿ ಧರ್ಮದ ನಿಯಮಗಳನ್ನು ಎಂದೆಂದಿಗೂ ಯಾವ ಕಾಲದಲ್ಲಿಯೂ ಕೂಡ ಉಲ್ಲಂಘಿಸಕೂಡದು ಅನ್ನೋದು ಇದರ ಅರ್ಥ. ಮುಂದಕ್ಕೆ ಚಕ್ರ ಬಡ್ಡಿ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ನಿಮ್ಮ ಬುಕ್ ಅಲ್ಲಿ ಈ ಒಂದು ಚಕ್ರ ಬಡ್ಡಿಯ ಒಂದು ಟಿಪ್ಪಣಿಯನ್ನ ಕೊಟ್ಟಿದ್ದಾರೆ. ಚಕ್ರ ಬಡ್ಡಿ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್. ಅಂದ್ರೆ ಇದುವರೆಗೂ ಶೇಖರಣೆಯಾದ ಒಂದು ಬಡ್ಡಿ ಯಾವ್ದಿದೆಯೋ, ಸರಳ ಬಡ್ಡಿ ಇದೆಯೋ, ಅದನ್ನ ಆ ಮೊತ್ತಕ್ಕೆ ಸೇರಿಸಿ ಬರುವಂತಹ ಅಮೌಂಟ್ ಅಂತ ಏನಿದೆಯೋ ಅದರ ಮೇಲೆ ಮತ್ತೆ ಪುನಃ ಬಡ್ಡಿ. ಹೀಗಾಗಿ ಸರಳ ಬಡ್ಡಿಗೂ ಚಕ್ರ ಬಡ್ಡಿಗೂ ಏನ್ ವ್ಯತ್ಯಾಸ ಅಂತಂದ್ರೆ, ಸರಳ ಬಡ್ಡಿ ಕಮ್ಮಿ ಇರುತ್ತೆ ಪ್ರಮಾಣದಲ್ಲಿ, ಚಕ್ರ ಬಡ್ಡಿ ಜಾಸ್ತಿ ಆಗಿರುತ್ತೆ ಅಂತ ಹೇಳಿ. ಅಮೌಂಟ್ ಗ್ರೋಸ್ ಮೋರ್ ರ್ಯಾಪಿಡ್ಲಿ ಇನ್ ಕಾಂಪೌಂಡಿಂಗ್ ಅಂತ ಹೇಳ್ತಾರೆ. ಇದಕ್ಕೆ ನಿಮ್ಗೆ ಗೊತ್ತಿರುವ ಹಾಗೆ ಹಿಂದಿನ ತರಗತಿಗಳಲ್ಲಿ ಓದಿರ್ತೀರಾ. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಸರಳ ಬಡ್ಡಿ ಅಂದ್ರೆ PTR by 100, P in the principal, T in the time, R ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ಮತ್ತೆ A ಅಮೌಂಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ SI ಅಂತ ಹೇಳಿ. ಉದಾಹರಣೆಗೆ ಒಂದು ಸರಳ ಒಂದು ಲೆಕ್ಕವನ್ನು ತೆಗೆದುಕೊಂಡ್ರೆ, P ಅಂದ್ರೆ 1000 ರೂಪಾಯಿ, R ಅಂದ್ರೆ 10% ಅಂತ ಇಟ್ಕೊಂಡ್ರೆ ರೇಟ್ ಆಫ್ ಇಂಟ್ರೆಸ್ಟ್. ಒಂದು ವರ್ಷಕ್ಕೆ ಏನಾಗುತ್ತೆ, ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಇಷ್ಟಾಗುತ್ತೆ, 1000 10 1 by 100 ಅಂದ್ರೆ 100 ಆಗುತ್ತೆ. ಹಾಗಾಗಿ ಅಮೌಂಟ್ ಒಟ್ಟು ಮೊತ್ತ ಎಷ್ಟಾಗುತ್ತೆ, 1000ಕ್ಕೆ 100 ಸೇರಿಸಿದ್ರೆ, ಈಗ ಈ ವರ್ಷದ ಮೊದಲನೇ ವರ್ಷದ ಕೊನೆಯಲ್ಲಿ 1100 ರೂಪಾಯಿ ಇರುವಂತದ್ದು, ಅದು ಎರಡನೇ ವರ್ಷದ ಪ್ರಾರಂಭದಲ್ಲಿ ಅದನ್ನ ನಾವು ಪ್ರಿನ್ಸಿಪಲ್ ತೆಗೆದುಕೊಂಡ್ರೆ, ಎರಡನೇ ವರ್ಷಕ್ಕೆ ಸರಳ ಬಡ್ಡಿ ಏನ್ ಬರುತ್ತೆ, 110 ರೂಪಾಯಿ ಬರುತ್ತೆ. ಹಾಗಾಗಿ ಅಮೌಂಟ್ ಅನ್ನುವಂಥದ್ದು ಎರಡನೇ ವರ್ಷದ ಕೊನೆಯಲ್ಲಿ ಅಮೌಂಟ್ ಏನ್ ಬರುತ್ತೆ, 1210 ಅಂತ ಆಗುತ್ತೆ. ಮತ್ತೆ ಮೂರನೇ ವರ್ಷದ ಪ್ರಾರಂಭದಲ್ಲಿ 1210 ಪ್ರಾರಂಭದ ಹಣ ಪ್ರಿನ್ಸಿಪಲ್ ಅಂತ ಅನ್ಕೊಂಡ್ರೆ, ಅದಕ್ಕೆ ಸರಳ ಬಡ್ಡಿ 121 ರೂಪಾಯಿ ಬರುತ್ತೆ. ಹಾಗಾಗಿ ಮೂರನೇ ವರ್ಷದ ಕೊನೆಯಲ್ಲಿ 1331 ರೂಪಾಯಿ ಅಂತ ಆಗುತ್ತೆ. ಹಾಗಾಗಿ ಪ್ರತಿ ವರ್ಷವೂ ಕೂಡ ಬಡ್ಡಿ ದರ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನೇ ನಿಮ್ಮ ಪುಸ್ತಕದಲ್ಲಿ ಈ ಒಂದು ಪಟ್ಟಿಯಲ್ಲಿ ಹೇಳಿದ್ದಾರೆ. 1100 ರೂಪಾಯಿ, 1210 ರೂಪಾಯಿ, 1331 ರೂಪಾಯಿ ಹೇಳಿ. ನಾನು ಹಿಂದಿನ ಪೇಜ್ ಅಲ್ಲಿ ಇವತ್ತು ನಾನು ಹೇಳಿದ್ನಲ್ಲ, ಅದೇ ಲೆಕ್ಕಾಚಾರವನ್ನೇ ಇಲ್ಲಿ ಹೇಳಿದ್ದಾರೆ ಅವರು. ಈ ಒಂದು ಟೇಬಲ್ ಅಲ್ಲಿ ಏನು ಅಂತಂದ್ರೆ, ಆರಂಭಿಕ ಧನಂ, ವರ್ಷದ ಪ್ರಾರಂಭದಲ್ಲಿರುವಂತಹ ಪ್ರಿನ್ಸಿಪಲ್ ಮೊತ್ತ ಯಾವುದು ಅದನ್ನ ಹೇಳಿದ್ದಾರೆ ಇಲ್ಲಿ. ಮತ್ತೆ ವಾರ್ಷಿಕ ವೃದ್ಧಿಂಶ ಅಂದ್ರೆ ಸರಳ ಬಡ್ಡಿ ನೋಡಿ, 1331 ಅದರ 10%, ಶೇಕಡಾ 10 ಅಂತ ತೆಗೆದುಕೊಂಡ್ರೆ ಅದರಲ್ಲಿ 10ರಲ್ಲಿ ಒಂದು ಭಾಗ ಆಗುತ್ತೆ, 133 ರೂಪಾಯಿ 10 ಪೈಸಾ ಅಂತ ಆಗುತ್ತೆ. ನಾನು ಮಾಡಿ ತೋರಿಸಿದ ಹಾಗೆ ಹಂಗೆ ಆಗುತ್ತದು. ಮತ್ತೆ ಇದು ಇದೆರಡನ್ನು ಸೇರಿಸಿದ್ರೆ, ಈ ಒಂದು ಕಾಲಮನ್ನು ಸೇರಿಸಿದ್ರೆ ಈ ಕಾಲಮ್ ಅಲ್ಲಿರೋ ಸಂಖ್ಯೆಗಳು ಬರುತ್ತವೆ. ನಮಗೆ ಗೊತ್ತಿರುವಂತಹ ಸೂತ್ರಗಳು, ಫಾರ್ಮುಲಾಗಳು ಯಾವುದು, SI ಅಂದ್ರೆ PTR by 100, A is equal to P plus SI ನಾನು ತೋರಿಸಿದ ಹಾಗೆ. ಕಾಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿಲಿ ಏನ್ ಬರುತ್ತೆ, A is equal to P times 1 plus R by 100 to the power of n ಅಂತ ನೀವು ಓದಿರ್ತೀರಾ ಇದನ್ನ. ಈಗ ಅದೇ ಒಂದು ಸಂಖ್ಯೆಯನ್ನು ತೆಗೆದುಕೊಂಡ್ರೆ, ಕಾಂಪೌಂಡ್ ಇಂಟ್ರೆಸ್ಟ್ 10 ವರ್ಷದ ನಂತರ ಏನ್ ಬರುತ್ತೆ ಅಂತಂದ್ರೆ 1000 into 1 plus 0.1, 10 by 100 ಅಂದ್ರೆ 0.1 ಆಗುತ್ತೆ. n is equal to 10 years ಅಂತಂದ್ರೆ to the power of 10 ಆಗುತ್ತೆ. ಇದೆಷ್ಟು ಬರುತ್ತೆ, 2593 ರೂಪಾಯಿ 74 ಪೈಸಾ. ಇಲ್ಲಿ ಬಂದಿರುವಂತಹ ಒಂದು ಸಂಖ್ಯೆನೇ ನಮಗೂ ಈ ಫಾರ್ಮುಲಾ ಹಾಕೊಂಡು ಬಂದಿರುವಂತದ್ದು. ಅದೇ ಸರಳ ಬಡ್ಡಿ ನಾವು ಹಾಕಿದ್ದರೆ ಕೇವಲ 2000 ರೂಪಾಯಿ ಬಂದಿರೋದು, ಇಲ್ಲಿ ಹಾಕಿದ್ದಾರೆ ಇಲ್ಲಿ. ಹಾಗಾಗಿ ಈ ಚಕ್ರ ಬಡ್ಡಿಯಲ್ಲಿ 593 ರೂಪಾಯಿ ಜಾಸ್ತಿ ಬಂತು ಸರಳ ಬಡ್ಡಿಗಿಂತ. ಹಾಗಾಗಿ ಇದು ಚಕ್ರ ಬಡ್ಡಿಯ ಪ್ರಭಾವವನ್ನು ತೋರಿಸುವಂತದ್ದು ಈ ಲೆಕ್ಕಾಚಾರ. ಹಾಗಾಗಿ ನಿಮ್ಮ ಸಂಸ್ಕೃತ ಪುಸ್ತಕದಲ್ಲಿ ಒಂದು ಲೆಕ್ಕದ ವಿಷಯವನ್ನ, ಗಣಿತದ ವಿಷಯವನ್ನ ಹೇಳಿದ್ದಾರೆ. ಒಂದು ಸ್ವಾರಸ್ಯಕರವಾದ ಒಂದು ಸನ್ನಿವೇಶ ಇದು. ಈಗ ಜೆಮಿನಿ AI ನಾನೊಂದು ಪ್ರಶ್ನೆಯನ್ನ ಕೇಳಿದೆ. ನಮ್ಗೆ ಪ್ರತಿ ವರ್ಷದ ಕೊನೆಯಲ್ಲಿಯೇ ಯಾತಕ್ಕೆ ನಾವು ಬಡ್ಡಿಯ ಲೆಕ್ಕಾಚಾರವನ್ನು ಮಾಡತಕ್ಕದ್ದು, 6 ತಿಂಗಳಿಗೊಮ್ಮೆ ಮಾಡ್ಬೋದಲ್ವೇ, ಅಥವಾ 1 ತಿಂಗಳಿಗೊಮ್ಮೆ ಮಾಡ್ಬೋದಲ್ವೇ, ಅಥವಾ 1 ವಾರಕ್ಕೊಮ್ಮೆ ಮಾಡ್ಬೋದಲ್ವೇ, ಅಥವಾ 1 ಗಂಟೆ ಕಾಲಕ್ಕೊಮ್ಮೆ, ಅಥವಾ 1 ನಿಮಿಷಕ್ಕೊಮ್ಮೆ, ಅಥವಾ 1 ಕ್ಷಣಕ್ಕೆ ಒಮ್ಮೆ? ಅದೇ ಪ್ರಶ್ನೆ ಕೇಳಿದ್ದಿಲ್ಲಿ. ಹೌ ಡಸ್ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಕಮ್ ವೆನ್ ದ ಮನಿ is made to continuously increase every time instant? ಪ್ರತಿಯೊಂದು ಸೆಕೆಂಡು ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ ಅಂದ್ರೆ ಹೇಗೆ ಅದು ಬರುತ್ತೆ ಅಂತ ಕೇಳಿದ್ದು. ವಿಲ್ ಇಟ್ ಲೀಡ್ ಟು ಎ ಕ್ಯಾಲ್ಕುಲಸ್ ಫಾರ್ಮುಲಾ? ಕ್ಯಾಲ್ಕುಲಸ್ ಅಂತಂದ್ರೆ ಕಲನಶಾಸ್ತ್ರ ಅಂತ ಹೇಳಿ. ನಿಮ್ಮ 11ನೇ ಮತ್ತು 12ನೇ ತರಗತಿಗಳಲ್ಲಿ ಈ ಕಲನಶಾಸ್ತ್ರದ ಬಗ್ಗೆ ನೀವು ಕಲಿತೀರಾ. ನೀವು ಗಣಿತವನ್ನ ಮುಂದುವರಿಸಿದ್ರಿ ಅಂತಂದ್ರೆ, ಅದಕ್ಕೆ ಇದು ಜೆಮಿನಿ ಕೊಟ್ಟಂತ ಉತ್ತರ ಇಲ್ಲಿ ನಿಮ್ ಕಣ್ಮುಂದೆ ಇದೆ. ಅದೇನ್ ಫಾರ್ಮುಲಾ ಕೊಡುತ್ತೆ ಅಂತಂದ್ರೆ, A is equal to P times e to the power of RT. R ಅನ್ನೋದು ರೇಟ್ ಆಫ್ ಇಂಟ್ರೆಸ್ಟ್, T is ಟೈಮ್. ಈ E ಅನ್ನೋ
ಅನ್ನುವಂಥದ್ದು 2.71828 ಅಂದ್ರೆ ಆಯ್ಲರ್ಸ್ ನಂಬರ್ ಅಥವಾ ನೇಪಿಯರ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಈ ಅನ್ನೋದ್ರ ಬಗ್ಗೆ ಕ್ಯಾಲ್ಕುಲಸ್ಸಿನ ಮೊದಲನೇ ಅಧ್ಯಾಯ ಲಿಮಿಟ್ಸ್ ಅನ್ನೋ ಅಧ್ಯಾಯದಲ್ಲೇ ನೀವು ಕಲಿಯುವ ಸಂಭವತೆ ಇದೆ. ಲಿಮಿಟ್ ಈ ರೀತಿ ಒಂದು ಸೂತ್ರ ಬರುತ್ತೆ, ಅದರಿಂದ ಅನ್ನುವಂಥ ಒಂದು ಸಂಖ್ಯೆ ಬರುತ್ತೆ. ಅದನ್ನ ಕ್ಯಾಲ್ಕುಲಸ್ಸಿನ ಇನ್ನು ಮುಂದಿನ ಅಧ್ಯಾಯಗಳಾದಂತಹ ಡಿಫರೆನ್ಷಿಯಲ್ ಈಕ್ವೇಶನ್ ಅನ್ನೋದನ್ನ ತೆಗೆದುಕೊಂಡ್ರೆ ಅಲ್ಲಿ ಈ ತರದ ಈಕ್ವೇಶನ್ ಬಂದು ಅದರ ಒಂದು ಸೊಲ್ಯೂಷನ್, ಅದರ ಪರಿಹಾರವನ್ನು ನಾವು ನೋಡಿದಾಗ ಅದರಲ್ಲಿ a=p(e⁻r t) ಅಂತ ಬರುತ್ತೆ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಗಣಿತದ ಆಸಕ್ತಿ ಇರುವಂತಹ ಹಿರಿಯರು ಯಾರಾದ್ರೂ ಇದ್ದರೆ ಅವರಿಗೆ ಈ ಫಾರ್ಮುಲಾಗಳನ್ನೆಲ್ಲ ನೀವು ತೋರಿಸಿ ಅವರಿಂದ ಈ ವಿಷಯಗಳನ್ನ ತಿಳ್ಕೊಬಹುದು. ಹಾಗಾಗಿ ಈ ಸಂಸ್ಕೃತ ಪಾಠದಲ್ಲಿ ಒಂದು ಸ್ವಾರಸ್ಯಕರವಾದ ಗಣಿತ ಭಾಗ ಬಂತು ಅನ್ನೋದು ಒಂದು ಚಮತ್ಕಾರ. ಇಲ್ಲಿಗೆ ಈ ಒಂದು ಪಾಠವನ್ನ ಮುಗಿಸುವಂತಹ ಒಂದು ಸಮಯ ಬಂತು. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಒಂದು ಪಾಠದ ಮುಂದಿನ ಭಾಗವನ್ನ ಅಂದ್ರೆ ಅಭ್ಯಾಸ ಭಾಗವನ್ನ ಮುಂದಿನ ವಿಡಿಯೋಲಿ ನೋಡೋಣ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಳಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.